ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಜ್ ನ್ಯೂಸ್ನ ವಿಶೇಷವಾದಂತಹ ಈ ಬಿಗ್ ಡಿಬೇಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅಂತಂದ್ರೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವಂತಹ ಈ ಬಿಗ್ ಡಿಬೇಟ್ನಲ್ಲಿ ಚರ್ಚೆನ ಮಾಡ್ತಾ ಹೋಗ್ತೀವಿ. ಆದರೆ ರಾಜ್ಯಪಾಲರು ಏನು ರಾಜ್ಯ ಸರ್ಕಾರ ಕೊಟ್ಟಂತಹ ಪ್ರತಿಯನ್ನ ನಿರಾಕರಿಸಿ ಇವತ್ತು ಏನು ಈ ಒಂದು ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಮಾತನಾಡದೆ ನಿರಾಕರಿಸಿದ್ದಾರೆ. ಈ ವಿಚಾರವಾಗಿ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಆದ್ರೆ ಈಗ ಏನೆಲ್ಲ ನಾಯಕರು ಪ್ರಮುಖವಾಗಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಏನಪ್ಪಾ ಅಂತಂದ್ರೆ ಮನ್ರೇಗವನ್ನ ಮರುಸ್ಥಾಪನೆ ಮಾಡಬೇಕು. ಈಗ ತಂದಿರತಕ್ಕಂಥ ಹೊಸ ಕಾಯ್ದೆಯನ್ನ ರದ್ದು ಮಾಡಬೇಕು. ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ. ಮನ್ರೇಗವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ. ಯಾವ ಮಾದರಿನಲ್ಲಿ ಅಂತಂದರೆ ರೈತ ವಿರೋಧಿ ಕಾಯ್ದೆಗಳನ್ನು ತಂದಿದ್ರಲ್ಲ, ಅವುಗಳನ್ನು ವಾಪಸ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163 ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ ರಾಜ್ಯ ERC ಶಲ್ read the. Today is the black day in the history of democracy. A governor who is supposed to be a guardian of the Constitution, he has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session, and that joint session address shall be prepared by the cabinet, and whatever cabinet. ಕರ್ನಾಟಕ ರಾಜ್ಯದ ವಿಧಾನಸಭೆ ಮತ್ತು ವಿಧಾನಮಂಡಲ ಜಂಟಿ ಸಮಾವೇಶದ ಅಧಿವೇಶನದ ಈ ದಿನ ನಡೆದಂಥ ಘಟನೆ ಕರ್ನಾಟಕ ರಾಜ್ಯದ ಕರಾಳ ಇತಿಹಾಸವಾಗಿ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ, ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ, ಸಂವಿಧಾನಿಕ ಪದವಿಯಲ್ಲಿರ್ತಕ್ಕಂಥ ರಾಜ್ಯಪಾಲರು. ಇದರಲ್ಲಿ ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ ತಳ್ಳೋ ಅಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡೋ ಅಂಥದ್ದು, ಗೆರಾವ್ HK ಪಾಟೀಲ್ ಅಂತ ಹಿರಿಯ ಸದಸ್ಯರು, ಕಾನೂನು ಸಚಿವರು, ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂಥದ್ದು. ಇದೆಲ್ಲ ನೋಡಿ, ನಮ್ಮ ನಿಯಮಾವಳಿ ಪುಸ್ತಕದಲ್ಲಿ, ನಮ್ಮ ನಿಯಮಾವಳಿ ಪುಸ್ತಕ ಪೇಜ್ 13ರಲ್ಲಿ 27ನೇ ಕಲಮಲ್ಲಿ ಸ್ಪಷ್ಟವಾಗಿದೆ. ಏನಿದೆ ಅಂದರೆ, ರಾಜ್ಯಪಾಲರ ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ರ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ 175 ಅನುಚ್ಛೇದದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ರಾಜ್ಯದಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಗೂಂಡಾಗಿರಿಯ ಸರ್ಕಾರ ಆಗಿದೆ. ಮಾನ್ಯ ರಾಜ್ಯಪಾಲರು ನಿನ್ನೆಯಿಂದ ಸರ್ಕಾರ ಹೇಳಿದ್ದು ಅವರು ಸದನಕ್ಕೆ ಬರೋದಿಲ್ಲ ಅಂತ. ಅದು ದಟ್ ಈಸ್ ಎ ಮ್ಯಾಂಡೇಟರಿ. ಅವರು ಬಂದರು,
ಭಾಷಣ ಮಾಡುವ ವಿಚಾರವನ್ನು, ಸದನಗಳನ್ನು ಗೌರವದಿಂದ ಕಾಣುವ ವಿಚಾರವನ್ನು ಮಾಡಿದರು. ಆದರೆ ಕೇಂದ್ರದ ವಿರುದ್ಧವಾಗಿ ನೀವು ಸಂಘರ್ಷಕ್ಕೆ ಅಣಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ ಮಾನ್ಯ ಗವರ್ನರ್ ಅವರ ಬೆರಳಿಂದ ಅವರ ಕಣ್ಣನ್ನೇ ಚುಚ್ಚುವಂಥ ರೀತಿಯಲ್ಲಿ ನೀವೇನು ಭಾಷಣದಲ್ಲಿ ಬರೆದಿದ್ದೀರಿ ಅದನ್ನು ಅವರು ತಿರಸ್ಕಾರ ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಎಸ್, ಈಗ ಪ್ರಮುಖವಾಗಿ ನಾಯಕರು ಏನೇನು ಮಾತಾಡ್ಕೊಂಡ್ಬಂದ್ರು ಈ ರಾಜ್ಯಪಾಲರ ನಡೆಯ ಬಗ್ಗೆ ಅನ್ನೋದನ್ನ ಗಮನಿಸಿದ್ರಿ. ಈಗ ಜಂಟಿ ಅಧಿವೇಶನದಲ್ಲಿ ಏನು ರಾಜ್ಯಪಾಲರು ಸರ್ಕಾರ ಕೊಡುವಂತಹ ಪ್ರತಿಯನ್ನ, ಅಂದ್ರೆ ರಾಜ್ಯ ಸರ್ಕಾರ ಕೊಡುವಂತಹ ಪ್ರತಿಯನ್ನ ನಿರಾಕರಿಸಿ ಈ ವಿಚಾರವಾಗಿ ಯಾವ ರೀತಿ ಬಿಜೆಪಿ ಅಂದ್ರೆ ಈ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್, ಜೆಡಿಎಸ್ ಎಲ್ಲವೂ ಕೂಡ ಪ್ರತಿಪಕ್ಷವಾದಂತಹ ವಾದವನ್ನ ಮಂಡಿಸ್ತಾ ಇವ್ರು ಮಾಡಿ ತಪ್ಪು ಅಂತ ಒಬ್ರು, ಇಲ್ಲ ಇವ್ರು ಮಾಡಿ ಸರಿ ಅಂತ ಒಬ್ರು, ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡೋದಕ್ಕಾಗಿ ಈ ಎಲ್ಲಾ ವಿಚಾರವನ್ನ ಟೋಟಲ್ ಆಗಿ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಹುಮುಖ್ಯವಾಗಿ ಕಾಂಗ್ರೆಸ್ ವಕ್ತಾರರಾದಂತಹ ಶ್ರೀಧರ್ ರಾವ್ ಜಾಧವ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ ವಕ್ತಾರರಾದಂತಹ ನಾಗೇಂದ್ರ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸಿನ ನಾನು ಹೇಳೋದಿಷ್ಟೇ, ಈಗ ಏನು ನಡೀತಾ ಇದೆ ಈ ರಾಜ್ಯಪಾಲರ ಈ ಒಂದು ನಡೆ ಎಲ್ಲ ಕಡೆ ಭಾರಿ ವ್ಯಕ್ತ ಆಗ್ತಾ ಇದೆ ಆಕ್ರೋಶ. ಆದರೆ ಬಹುಮುಖ್ಯವಾಗಿ ನನ್ನ ಪ್ರಶ್ನೆ ಏನು, ಆದರೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಸರ್. ದಯಮಾಡಿ ನಿಮಗೆ ಅಂತ ಕಾಲಾವಕಾಶ ಇರುತ್ತೆ, ಹಾಗಾಗಿ ನೀವು ನಿಮ್ಮ ವಾದವನ್ನು ಮಂಡನೆ ಮಾಡಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಮಂಡನೆ ಮಾಡಬೇಕಾಗತ್ತೆ. ಸೊ ಇನ್ನು ನಾನು ಮೊದಲನೇ ಪ್ರಶ್ನೆ ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ್ ಸರ್ ಅವ್ರಿಗೆ ನಾನು ಕೇಳ್ತೀನಿ. ಸರ್, ಈಗ ಈ ರಾಜ್ಯಪಾಲರ ನಡೆಯನ್ನ ಸಂವಿಧಾನ ಏನು ಹೇಳುತ್ತೆ, 1706 ಪ್ರಕಾರ ಏನು ಹೇಳುತ್ತೆ ಅಂತಂದ್ರೆ, ಈ ಚುನಾವಣೆ ಏನು ಬರುತ್ತೆ, ಮೊದಲನೇ ಚುನಾವಣೆ ಏನು ಬರುತ್ತೆ ಅದನ್ನು ಅಸ್ತಿತ್ವಕ್ಕೆ ತಗೋಬೇಕು ಅಂತಂದ್ರೆ ಹೊಸ ಸರ್ಕಾರದ ಮೊದಲ ಅಧಿವೇಶನ ಅಥವಾ ಪ್ರತಿ ವರ್ಷ ಏನು ಜಂಟಿ ಅಧಿವೇಶನ ಮೊದಲನೇದಾಗಿ ಮಾಡ್ತಾರೆ ಆ ವಿಚಾರವಾಗಿ ರಾಜ್ಯಪಾಲರು ಅದನ್ನ ಓದಲೇಬೇಕು, ರಾಜ್ಯ ಸರ್ಕಾರ ಏನು ಕೊಡುತ್ತೆ ಅದನ್ನ ಓದಲೇಬೇಕು ಅಂತ ಹೇಳುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿ ರಾಜ್ಯಪಾಲರು ಓದಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಕೌಲ್ ಅಂಡ್ ಶೆಟ್ಟಿಗಾರ್ ಕಮಿಟಿ ರಿಪೋರ್ಟ್ ಅಥವಾ ಪೇಜ್ ಕಮಿಟಿ ರಿಪೋರ್ಟ್ ಅನ್ನ ಓದಿದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಅಭಿವೃದ್ಧಿ ಏನಿದೆ ಮತ್ತೆ ಮುಂದೆ ಆಗ್ತಕ್ಕಂಥ ಡೆವಲಪ್ಮೆಂಟ್ ವಿಚಾರವಾಗಿ ಅಲ್ಲಿ ರಾಜ್ಯಪಾಲರು ಓದಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಕಾಂಗ್ರೆಸ್ನವರು ಮತ್ತೆ ಅವರ ಕುತಂತ್ರ ಚಾಳಿಯನ್ನ ಮುಂದುವರಿಸಿಕೊಂಡು ಇವರು VBG ರಾಮ್ಜಿ, ನೋಡಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು, ಕಾನೂನನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಪಾಸ್ ಆಗಿ ಬಂದಿರತಕ್ಕಂಥ ಆಕ್ಟ್ ಏನಿದೆ ಕೇಂದ್ರ ಸರ್ಕಾರದ್ದು, ಅದು ಯಾಕಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಬಂದಿರತಕ್ಕಂಥದ್ದು ರಾಷ್ಟ್ರಪತಿಗಳ ಸಹಿ ಇರ್ತಕ್ಕಂಥ ಒಂದು ಕಾನೂನಿನ ಬಗ್ಗೆ ನೀವು ನಿಮಗೆ ಬೇಕಾದ ಹಾಗೆ ಪದಗಳನ್ನ ತಿರ್ಚಿ ಅದನ್ನ ಟೀಕೆ ಮಾಡಿ ನೀವು ರಾಜಕೀಯ ಭಾಷಣವನ್ನ ಎಲ್ಲೂ ಕೂಡ ಮಾಡಿಸುವಂತಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದಲ್ಲ, ಬಿಜೆಪಿ ಹೇಳಿದ್ದಲ್ಲ, ಜಸ್ಟಿಸ್ ಕೌಲ್ ಅಂಡ್ ಜಸ್ಟಿಸ್ ಶೆಟ್ಟಿಗಾರ್ ಅವರು ಹೇಳಿರ್ತಕ್ಕಂಥದ್ದು ಅವರ ಕಮಿಟಿಯ ರಿಪೋರ್ಟ್ ಅಲ್ಲಿ. ಆ ರಿಪೋರ್ಟ್ ಯಾವುದು, ಇದೇ ಕರ್ನಾಟಕ ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಒಂದು ಫಾರ್ಮುಲೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಜ್ಯಪಾಲರಿಗೆ ಎಲ್ಲ ಅಧಿಕಾರ ಇದೆ. ಅವ್ರು ಬಂದು ಟೇಬಲ್ ಮಾಡಿದ್ರು ಕೂಡ ಅದರಲ್ಲಿ ಯಾವ ಕಾನೂನಿನ ಉಲ್ಲಂಘನೆ ಇಲ್ಲ. ಇಟ್ ಓನ್ಲಿ ಇರ್ರೆಗ್ಯುಲರ್ ಆಗುತ್ತೆ ಅಷ್ಟೇ, ಬಿಟ್ರೆ ಅದು ಕಾನೂನಿನ ಉಲ್ಲಂಘನೆ ಅಲ್ಲ. ಒಂದು ಮತ್ತೆ ಒಬ್ಬ ಸಾಂವಿಧಾನಿಕ ಸಂಸ್ಥೆಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಉಪಯೋಗಿಸ್ಕೊಂಡು ನೀವು ರಾಜಕೀಯ ಭಾಷಣ ರಾಜ್ಯಪಾಲರ ಕಡೆಯಿಂದ ಹೇಗ್ರಿ ಮಾಡ್ಸಕ್ಕಾಗುತ್ತೆ? ಈ ರೆಫರ್ಸ್ ಟು ಆಸ್ ಮೈ ಗವರ್ಮೆಂಟ್, ನನ್ನ ಸರ್ಕಾರ ಅಂತ ಹೇಳ್ತಕ್ಕಂಥ ರಾಜ್ಯಪಾಲರನ್ನು ಉಪಯೋಗಿಸ್ಕೊಂಡು ನೀವು ಯಾವುದೋ ಒಂದು ಕಾನೂನನ್ನ ಹೇಗೆ ಟೀಕೆ ಮಾಡೋಕ್ಕಾಗುತ್ತೆ? ಮತ್ತೆ ಬಹಳ ಪ್ರಮುಖವಾಗಿ ಇನ್ನು ಗೂಂಡಾ ಸಂಸ್ಕೃತಿ ನಾವಿಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಲೇಬೇಕು. ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ ಸಂಪೂರ್ಣವಾಗಿ ಹೆಸರಿಲ್ದಂಗೆ ಆಗಿರ್ತಕ್ಕಂಥದ್ದು ಬಳ್ಳಾರಿ ಘಟನೆ, ಶಿಡ್ಲಘಟ್ಟ ಘಟನೆ. ಇವತ್ತು ಹರಿಪ್ರಸಾದ್ ಅವರು, ಪಾಪ ಹರಿಪ್ರಸಾದ್ ಅವ್ರ ಟ್ರೈನಿಂಗ್ ಕೂಡ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದಿರತಕ್ಕಂಥದ್ದು. ವಾಟ್ ಮೋರ್ ಕ್ಯಾನ್ ಯು ಎಕ್ಸ್ಪೆಕ್ಟ್? BK ಹರಿಪ್ರಸಾದ್ ಅಂತಹ ರಾಜಕಾರಣಿಗಳಿಂದ ಚುನಾವಣೆ ಗೆಲ್ಲಕ್ಕೆ ಆಗಿಲ್ಲ ಇವತ್ತರೆಗೂ. ಪಾಪ ಹರಿಪ್ರಸಾದ್ ಅವ್ರಿಗೆ ಈ ರೀತಿ ಗುಂಡಾ ವರ್ತನೆ ಮಾಡಿದ್ರೆ ಜನ ಯಾರಾದ್ರೂ ಹೋಗ್ತಾರ? ಇವತ್ತು ರಾಜ್ಯಪಾಲರನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ರಾಜ್ಯಪಾಲರ ಮೇಲೆ ಒಂದ್ ರೀತಿ ದಾಳಿ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು BK ಹರಿಪ್ರಸಾದ್, ಶರತ್ ಬಚ್ಚೇಗೌಡರು ಇವರೆಲ್ಲ ಏನಿದ್ದಾರೆ, ಈ ಗೂಂಡಾ ಸಂಸ್ಕೃತಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ನಾನು ನಿನ್ನೆ ಕೂಡ ಒಂದು ಚರ್ಚೆಯಲ್ಲಿ ಇರ್ಬೇಕಾದ್ರೆ ಕಾಂಗ್ರೆಸ್ನ ಒಬ್ಬ ವಕ್ತಾರ ಮಾತಾಡ್ತಾ ಹೇಳ್ತಾರೆ, ಗವರ್ನರ್ ಗೂಂಡಾ ರೀತಿ ವರ್ತನೆ ಮಾಡ್ತಾರಂತೆ. ಏನ್ರಿ, ಒಂದು ಲಂಗು ಲಗಾಮ್ ಬೇಡವ್ರಿಗೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಫಸ್ಟ್ ಸಿಟಿಸನ್ ಆಫ್ ದ ಸ್ಟೇಟ್ ಅಂತ ನಾವು ಹೇಳ್ತೀವಿ. ನೀವು ಗೂಂಡಾ ರೀತಿ ಇವತ್ತು ನುಗ್ಗು ಹೊಡೆಯಕ್ ಹೋಗ್ತಾರೆ BK ಹರಿಪ್ರಸಾದ್. ಸೌಜನ್ಯತೆ ಬೇಡವಾ? ಜಗತ್ತಿನ ವಿಚಾರ ಎಲ್ಲ ಮಾತಾಡ್ತಾರೆ ಹರಿಪ್ರಸಾದ್ ಅವರು. ಒಂದೇ ಒಂದು ಚುನಾವಣೆ ಇವತ್ತರೆಗೂ ಗೆಲ್ಲಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಇವತ್ತು ಬಂದ್ಬಿಟ್ಟು ಗವರ್ನರ್ ಮೇಲೆ ನೀವು ಈ ರೀತಿ ದಬ್ಬಾಳಿಕೆ ಒಂದ್ ರೀತಿ ಒಡೆಯೋ ರೀತಿ ಮುನ್ನುಗ್ತೀರಲ್ವಾ? ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಕಾನೂನು, ಸಂವಿಧಾನ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಕಾಂಗ್ರೆಸ್ ಅವರು ಆ ವಿಡಿಯೋವನ್ನ ಹಾಕಿ ಹರಿಪ್ರಸಾದ್ ಅವ್ರಿಗೆ, ಶರತ್ ಬಚ್ಚೇಗೌಡ್ರಿಗೆ, ಆಮೇಲೆ MLC ರವಿ ಅವ್ರಿಗೆ ದಯವಿಟ್ಟು ತೋರಿಸ್ಬಿಟ್ಟು ಇದೇನ ಕಾನೂನು, ಇದೇನ ಸಂವಿಧಾನ ಅಂತ ಮೊದಲು ಅವ್ರಿಗೆ ಕೇಳಬೇಕು. ಏನ್ ಹೇಳ್ತೀರಿ ಸರ್ ನೀವು ಇದ್ರ ಬಗ್ಗೆ?
ಇವತ್ತು ಗವರ್ನರ್ ಅವ್ರಿಗೂ 2021ರಲ್ಲಿ ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾಳ ಸೌಜನ್ಯವಾಗಿ ಮತ್ತು ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗವರ್ನರು ಹಿಂದೆ ಕೂಡ ಸಾಕಷ್ಟು ಅಧಿವೇಶನಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸರ್ಕಾರದ ಆಗುವಗಳ ಬಗ್ಗೆ ಮತ್ತು ಆಗುವಂತಹ ಹಿಂದೆ ಆದಂಥದ್ದು ಮುಂದೆ ಆಗುವಂಥದ್ದ ಯೋಜನೆಗಳ ಬಗ್ಗೆ ಮತ್ತು ಸರ್ಕಾರ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಡೀ ಇತಿಹಾಸದಲ್ಲಿ ಎಲ್ಲ ರಾಜ್ಯದಲ್ಲೂ ಎಲ್ಲ ಅಧಿವೇಶನಗಳಲ್ಲೂ ಈ ಒಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡತಕ್ಕಂಥದ್ದು ಒಬ್ಬರ ಗವರ್ನರ್ ರಾಜ್ಯಪಾಲರ ಕರ್ತವ್ಯ. ಬಹುಶಃ ಇವತ್ತು ಏನಾಗಿದೆ, ಇಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ವೋ BJP ಅಂತಹ ರಾಜ್ಯಗಳಲ್ಲಿ ಈ ರೀತಿಯಾಗಿ ಗವರ್ನರ್ ಮುಖಾಂತರ ಅವರಿಗೆ ಹೇಳಿಕೊಡುವ ಮೂಲಕ ಅಲ್ಲಿ ಆ ರಾಜ್ಯದಲ್ಲಿ ಇರುವಂತಹ ಸರ್ಕಾರಗಳ ಮೇಲೆ ಶಕ್ತಿಯನ್ನು ಅಡಗಿಸುವಂಥದ್ದು, ದಮನ ಮಾಡುವಂಥದ್ದನ್ನು ಇವತ್ತು ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಎತ್ತಿಕಟ್ಟಿರುವಂತಹ ಕೆಲಸ ಇವಾಗ ಪಕ್ಕದ ರಾಜ್ಯದಲ್ಲಿ ನೀವು ತಮಿಳುನಾಡಲ್ಲೂ ನೋಡಿದಿರಿ, ಕೇರಳದಲ್ಲೂ ನೋಡಿದಿರಿ, ಇವತ್ತು ಕರ್ನಾಟಕಕ್ಕೂ ಅದನ್ನು ಮಾದರಿಯಾಗಿ ಇವತ್ತು BJPಯವರು ಕೇಂದ್ರ ಸರ್ಕಾರ ತಗೊಂಡು ಬರ್ತಾ ಇದೆ. ಬಹುಶಃ ಸ್ನೇಹಿತರು ಹೇಳಿದರು ಹರಿಪ್ರಸಾದ್ ಅವ್ರ ಬಗ್ಗೆ. ಹರಿಪ್ರಸಾದ್ ಅವರು ಒಬ್ಬ ಉನ್ನತ ನಾಯಕರು, ಹಿರಿಯ ನಾಯಕರು. ಅವ್ರಿಗಾದಂತಹ ಅನುಭವ ಅಷ್ಟರಲ್ಲಿ ಒಂದು ಪೈಸೆಯಷ್ಟು ಕೂಡ ಅನುಭವ ಇಲ್ಲ ಮಾತಾಡೋ ಅಂಥವ್ರಿಗೆ. ಸೊ ಅವರ ವ್ಯಕ್ತಿತ್ವ ಬಗ್ಗೆ ಮತ್ತು ಅವರ ವೈಯಕ್ತಿಕ ರಾಜಕಾರಣದ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ನೀವು ವಾದ ವಿವಾದ ಮಾಡಿ ತಪ್ಪು ಸರಿ ಅನ್ನೋದು ಸಹಜ. ಸೊ ಇಂಥ ನಡೆ ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ನಡೆದಿರುವಂತಹ ಒಂದು ನಡೆ ಏನಿದೆ ಅದು ಇವತ್ತು ಎಲ್ಲೋ ಒಂದು ಕಡೆ ಈ ರಾಜ್ಯವನ್ನು ಕರಾಳ ಇತಿಹಾಸಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಇವತ್ತು ರಾಜ್ಯಪಾಲರು ಮಾಡಿದ್ದಾರೆ. ನಾವು ಹೇಳೋದಿಷ್ಟ, ಇವತ್ತು ಜಂಟಿ ಅಧಿವೇಶನ ಕರೆದಿದ್ದು ಕೇಂದ್ರ ಸರ್ಕಾರ ತಂದಿರುವಂಥ ಯೋಜನೆಗಳನ್ನು ಎಲ್ಲವನ್ನೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ನೀವು ಕೇಂದ್ರ ಸರ್ಕಾರ ನೀವು ರೈತ ವಿರೋಧಿ ಕಾನೂನನ್ನ ವಾಪಸ್ ತಗೊಂಡ್ಲಿಲ್ವಾ? ವ್ಯಾಪಕ ಆದಾಗ ನೀವು ವಾಪಸ್ ತಗೊಂಡ್ಲಿಲ್ವಾ? ಸೊ ಅದೇ ರೀತಿ ಇವಾಗ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ವಿರೋಧ ಮಾಡೋದ್ರಲ್ಲಿ ತಪ್ಪೇನಿದೆ? ಈ ಸಂವಿಧಾನದಲ್ಲಿ ಅವಕಾಶ ಇದೆ ವಿರೋಧ ಮಾಡೋದಕ್ಕೆ. ಸಂವಿಧಾನದ ಪ್ರಕಾರ ನಾವು ವಿರೋಧ ಮಾಡ್ತಾ ಇದ್ದೀವಿ. ನೀವು ಅದನ್ನು ಹೊರತುಪಡಿಸಿ ಇದನ್ನು ರಾಜಕೀಯಕ್ಕೆ ಕೆಳಮಟ್ಟಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಇಷ್ಟು ದಿನ ನೀವು ರಾಜ್ಯದ ನಾಯಕರುಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಎತ್ತುಕೊಟ್ಟುವಂಥದ್ದು ರಾಜಕಾರಣವನ್ನು ಬಳಸ್ಕೊಳ್ಳುವಂಥದ್ದು ಇವತ್ತು ಬಿಜೆಪಿಯ ವ್ಯವಸ್ಥೆ ಇದು. ಆ ವ್ಯವಸ್ಥೆ ವಿರುದ್ಧವಾಗಿ ಇವತ್ತು ರಾಜ್ಯಪಾಲರನ್ನು ಎತ್ತುಕಟ್ಟುವಂಥ ಕೆಲಸವನ್ನು ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ಪಡ್ಕೊಳ್ತಾ ಇದೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ BJPಗೆ ಅಧಿಕಾರದ ಆಸೆ ಇದೆ ಅನ್ನೋದನ್ನ ಈ ಒಂದು ಸ್ಪಷ್ಟ ಈ ಒಂದು ಉದಾಹರಣೆ ಸಾಕು. ಸೊ ಈ ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ರಾಜ್ಯಪಾಲರು ಇವತ್ತು ನಡೆದಂತಹ ನಡೆ ಇವತ್ತು ಇಡೀ ದೇಶಕ್ಕೆ ಬೇಸರವನ್ನು, ಇಡೀ ರಾಜ್ಯಕ್ಕೆ ಬೇಸರವನ್ನು ಉಂಟು ಮಾಡಿದ್ದಾರೆ. ಮತ್ತೆ ಕರ್ನಾಟಕಕ್ಕೆ ಅಪಮಾನ ಮಾಡುವಂತಹ ಕೆಲಸವನ್ನು ಇವತ್ತು ರಾಜ್ಯಪಾಲರು ಮಾಡಿದ್ದಾರೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದರ ಬಗ್ಗೆ ಕಾನೂನು ಹೋರಾಟಗಳನ್ನು ಮಾಡ್ತೀವಿ ಮುಂದಕ್ಕೆ. ಸೊ ಈ ನಡೆ ಸರಿ ಇಲ್ಲ ಅನ್ನೋದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇನ್ನು ನಾಗೇಂದ್ರ ಸರ್, ರಾಜ್ಯಪಾಲರು ಕೊಟ್ಟಿರುವಂತಹ ಸರ್ಕಾರದ ಪ್ರತಿಯನ್ನು ಓದಿರೋದು ಇದೇನು ಮೊದಲೇನಲ್ಲ, ಇದು 2-3 ಬಾರಿ ಆಗೋಗ್ಬಿಟ್ಟಿದೆ. ಸೊ ಆದರೆ ಈಗ ರಾಜ್ಯಪಾಲರಿಗೆ ಅದು ಓದೋಕ್ಕಾಗಲಿಲ್ಲ, ಓಕೆ ನನಗದು ಕೇಂದ್ರ ಸರ್ಕಾರದ ಕೆಲವೊಂದು ಏನು ಮಾಹಿತಿಗಳನ್ನ ಅದರಲ್ಲಿ ಬರೆದಿದ್ರು, ಉಲ್ಲೇಖ ಮಾಡಿದ್ರು, ಅದು ನನಗೆ ಇಷ್ಟ ಆಗಿಲ್ಲ ಅಂತ ರಾಜ್ಯಪಾಲರು ಅದನ್ನು ನಿರಾಕರಿಸಿರ್ಬೋದು. ಆದರೆ ಒಂದಷ್ಟು ಕೇಂದ್ರ ಸರ್ಕಾರದ ಬಗ್ಗೆ ಬಿಟ್ಟು ಇನ್ನು ಮಿಕ್ಕಿದ್ದು ಏನು ಸರ್ಕಾರದಲ್ಲಿ ಏನಾಗಿತ್ತು, ಏನು ಹೋಗಿತ್ತು, ಏನು ಆಗಬೇಕಿತ್ತು ಅನ್ನೋದ್ರ ಬಗ್ಗೆ ರಾಜ್ಯಪಾಲರು ಮಾತಾಡ್ಬೋದಾಗಿತ್ತಲ್ಲ. ಅದಕ್ಕೆ ಕಾಲಾವಕಾಶ ಬೇಕಿತ್ತು. ಈ ಜಂಟಿ ಏನು ಹೊಸದ ಮೊದಲನೇ ಇದರಲ್ಲಿ ಜಂಟಿ ಅಧಿವೇಶನ ಕರೆದು ವಿಶೇಷ ಅಧಿವೇಶನ ಅಂತ ಕರೆದಂಥ ವಿಚಾರದಲ್ಲಿ ಈಗಾಗಲೇ ಏನು ರಾಜ್ಯಪಾಲರು ಇದೇ ವಿಧಾನಸೌಧದಲ್ಲಿ 2-3 ಸಾರಿ ಭಾಷಣಗಳು ಮಾಡಿರೋದು ನೋಡಿದ್ದೇವೆ. ಆ ಭಾಷಣದ ಪ್ರತಿಗಳು ಕೂಡ ರಾಜ್ಯದ ಜನ ಕೇಳಿದ್ದೇವೆ, ರಾಜ್ಯದಲ್ಲಿ ನೋಡಿದ್ದೇವೆ. ಏನಂತ ಮಾಡಿದ್ರು, ಮಾಡದ ಸಾಧನೆಗಳು ಸುಳ್ಳುಗಳನ್ನೆಲ್ಲ ರಾಜ್ಯಪಾಲರ ಕೈಗೆ ಹೇಳ್ಸಿರೋಂಥ ಮಾಧ್ಯಮದಲ್ಲಿ ನೋಡಿದ್ವಿ, ಪತ್ರಿಕೆಗಳು ನೋಡಿದ್ವಿ. ಏನೂ ಮಾಡದಿರೋಂಥ ಸಾಧನೆನೇ ಮಾಡಿದಂಥ ಕಾಂಗ್ರೆಸ್ ಅದನ್ನೆಲ್ಲ ರಾಜ್ಯಪಾಲರ ಕೈ ಕೊಟ್ಟು ಆ ಪ್ರತಿಗಳನ್ನ ಓದಿದ್ದಾರೆ. ಓದಿ ಸಾಕಷ್ಟು ಮುಜುಗರಕ್ಕೊಳಗಾಗಿದೆ ರಾಜ್ಯ.
ಯಾಕಾಗಿದೆ ಒಳಗಾಗಿದೆ ಅಂತಂದ್ರೆ ಮಾಡಿರೋದೆಲ್ಲ ಭ್ರಷ್ಟಾಚಾರಗಳು. ಆದರೆ ಅವರು ರಾಜ್ಪಾಲರ ಕಡೆಯಿಂದ ಭಾಷಣ ಮಾಡಿಸಿರೋದು ಸಾಧನೆಗಳು. ಸೊ ಇದನ್ನಂತ ನೋಡಿದಂತ ಒಂದು 2-3 ಭಾಷಣದಲ್ಲಿ ಎಚ್ಚೆತ್ಕೊಂಡಂತ ಒಂದು ರಾಜ್ಯಪಾಲರು ಈಗ ಅವರು ಯಾರ ಬಗ್ಗೆ ಮಾಡಕ್ ಹೋಗ್ತಾ ಇದ್ದಾರೆ, ಯಾರ ವಿರುದ್ಧ ಮಾಡಕ್ ಹೋಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಂಶಗಳಾಗುತ್ತೆ. ಇದರಲ್ಲಿ ಕೇಂದ್ರ ಸರ್ಕಾರದ ಟೀಕೆಗಳು ಮಾಡಬೇಕು ಅಂತಂದ್ರೆ ಇವರ ಉದ್ದೇಶ ಏನು ಅಂದ್ರೆ ರಾಜ್ಯಪಾಲರನ್ನ ಇವರು ರಾಜ್ಯದಲ್ಲಿ ಕೈಗೊಂಬೆ ಮಾಡ್ಕೋಬೇಕಂತ ಹೋದ್ರ, ಇವ್ರ ಕೈಗೊಂಬೆ ಸಿಗ್ತಾ ಇಲ್ಲ ಅಂತ ಇದ್ರೆ ಇದನ್ನ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಹೇಳಕ್ ಹೋಗ್ತಾ ಇದ್ದಾರಾ? ಅಂದ್ರೆ ಇಲ್ಲಿ ಇವ್ರು ಮಾಡಕ್ ಹೋಗ್ತಾ ಇದ್ದೇನು 2 ವರ್ಷದಿಂದ ಸಾಧನೆಗಳೇನು? ನೀವು A to Z ನೀವು ತಗೊಂಡ್ರೆ 10 ದಿನಕ್ಕೊಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು. ರಾಜ್ಯದಲ್ಲಿ ಯಾರು ನೆಮ್ಮದಿನೇ ಇಲ್ಲ. ಯಾವ ವಿಚಾರ ನೋಡಿ, ಗೂಂಡ ರಾಜ್ಯ ನೋಡ್ರಿ, ಡ್ರಗ್ಸ್ ಮಾಫಿಯಾ ನೋಡ್ರಿ, ಇವತ್ತು ಏನು ಅತ್ಯಾಚಾರಗಳು ನೋಡ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಭ್ರಷ್ಟಾಚಾರ. ಯಾವ ಇಲಾಖೆಗಳ ಅಭಿವೃದ್ಧಿ ಆಗಿದ್ದಾವೆ? ಇರೋದು ಇಲಾಖೆಗಳಲ್ಲಿ ಒಂದು ಇಲಾಖೆ ಏನಾದ್ರು ಹೆಸರುವಾಸಿಯಾಗಿ ಜನಕ್ಕೆ ಹತ್ರ ಆಗೋಂಥ ಕೆಲಸಗಳೇನಾದ್ರು ಮಾಡಿದವ? ಸರಿಯಾಗಿ ಸದನದಲ್ಲಿ 5,000 ಕೋಟಿ ಬಗ್ಗೆ ಅಂಕಿಅಂಶ ಇಲ್ಲ ಒಂದು ಮಹಿಳಾ ಸಚಿವರಿಗೆ. ಅದನ್ನ ಏನಾದ್ರು ಕೇಳಿದ್ರೆ 5,000 ಕೋಟಿ ಎಲ್ಲೋಯ್ತಂದ್ರೆ ಇದು ಸರಿಯಾದ ಮಾಹಿತಿ ತಗೊಂಡಿಲ್ಲ. ಇದನ್ನ ನೀವು CM ಅನ್ನು ಕೇಳಬೇಕು ಅಂತ ಹೇಳುವಂತ ಮನಸ್ಥಿತಿ ಇರುವಂತ ಕಾಂಗ್ರೆಸ್ ಸಚಿವರು ಇವತ್ತು ಬರೀ ಎಲ್ಲಾ ಇಲಾಖೆ ಭ್ರಷ್ಟಾಚಾರ. ಬೆಳಿಗ್ಗೆ ಎದ್ರೆ ಹೆಡ್ಲೈನ್ ಅಲ್ಲಿ ನಾವು ನೋಡ್ತಾ ಇರೋದು ಒಂದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಯಾವ ಒಂದು ಇಲಾಖೆ ತಗೊಂಡ್ರೆ ಹಗರಣದಲ್ಲೇ ಇದೆ ಹೊರತು BBMP ಕೂಡ. ಸರಿ, ಇವರು ಜಿಬೆ ಹೇಳಿದ್ರಲ್ಲ, ಜಿಬೆ ಮಾಡಿದ್ದಾರಲ್ಲ ಬೆಂಗಳೂರಲ್ಲಿ, ಜಿಬೆ ಮಾಡ್ಬೇಕಂತಂದ್ರೆ ಕೇವಲ ಇವರಿಗೆ 5 ವರ್ಷ ಸರ್ಕಾರ, ರಾಜ್ಯದ 7 ಕೋಟಿ ಜನ ಮನವಿ ಮಾಡಿದ್ರು. ಅವರು ಜಿಬೆ ಮಾಡಕ್ಕೆ ಕೇಳಿದ್ರ? ಎಷ್ಟು ಜನ ಸಾಹಿತ್ಯ ಕೇಳಿದ್ರಿ? ಎಷ್ಟು ಜನ ಕನ್ನಡಿಗರು ನಿಮ್ಗೆ ಮನವಿ ಕೊಟ್ಟಿದ್ರಿ? ನಾವು ಜಿಬೆ ಮಾಡ್ತೀವಿ, ಗ್ರೇಟ್ ಬೆಂಗಳೂರು ಮಾಡ್ತೀವಿ ಅಂತ ಯಾವ್ದನ್ನ ಕೇಳಿದ್ರ? ಸೊ ನಾಮಕರಣ ಬದಲಾವಣೆ ಮಾಡಿದ್ರು, BBMP ಮೇಲೆ ಬೋರ್ಡ್ ಹಾಕೋದು. ಈಗ ವಿಕಸಿತ ಭಾರತ ಮಾಡ್ಬೇಕಂತ ಜಿ ಇದನ್ನ ಆಗಿರೋಂಥದ್ದೇನು? ಇನ್ನೂ ಡಿಜಿಟಲ್ ಆಗಿದೆ, ಆಧುನಿಕೀಕರಣ ಆಗಿದೆ. ಇವತ್ತು ನಾವು ಯಾವ ಶತಮಾನದಲ್ಲಿ ಇದ್ದೀವಿ? ಇವತ್ತು ನಾವು 5G 6G ಅಲ್ಲಿ ಇದ್ದೀವಿ, AI ಯೂಸ್ ಮಾಡ್ತಾ ಇದೀವಿ. ಇಡೀ ವಿಶ್ವನೇ ಮುಂದೆ ಹೋಗ್ತದೆ ಟೆಕ್ನಾಲಜಿಯಲ್ಲಿ. ಇವತ್ತು ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋ ವಿಚಾರದಲ್ಲಿ ಇವತ್ತು ಮೂಲೆ ಕೂಡ ಒಂದು ಸಣ್ಣ ವ್ಯಾಪಾರಿಗಳಿಂದ ದೊಡ್ಡ ವ್ಯಾಪಾರಿಗಳ ಗಂಟನು ಇವತ್ತು ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಆಗಿದೆ ಇವತ್ತು. ಸೊ ಹಾಗಾಗಿ ಇವತ್ತು ಏನ್ ಹೇಳಕ್ ಹೋಗ್ತಾ ಇದ್ದಾರೆ, ರಾಮ್ಜಿ ಅನ್ನೋದು ಇವ್ರಿಗೆ ದೊಡ್ಡ ಒಂದು ವಿಚಾರವಾಗಿದೆ. ಇವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಅದ್ರಲ್ಲಿ ಆಗಿರೋಂಥ ಅಂಕಿಅಂಶಗಳು ಬದಲಾವಣೆಗಳು ಸರ್ಕಾರಕ್ಕೆ ಬೇಕಾಗಿಲ್ಲ. ಏನೇನ್ ಬದಲಾವಣೆ ಆಗಿದೆ? ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, JCB ತಗೊಂತ ಇದ್ರು, ತೋಡಿರೋ ಗುಂಡಿನ ತೋಡ್ತಾ ಇದ್ರು, ಫೋಟೋ ಶೂಟ್ಗಳು ಮಾಡ್ತಾ ಇದ್ರು, ಒಂದು ಅಂಕಿಅಂಶ ಕೊಡ್ತಾ ಇದ್ರು, ಪೇಮೆಂಟ್ ತಗೊಂತ ಇದ್ರು. ಮತ್ತೆ ಏನಲ್ಲಿ ಒಂದೇ ರೀತಿ ರಿಪೋರ್ಟ್ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡೋಕೆ ಅಲ್ಲೆಲ್ಲ ಭ್ರಷ್ಟಾಚಾರ ಮಾಡಿ ದುಡ್ಡು ತೆಗಿತಾ ಇದ್ರು. ಬರೀ ಹಾಜರಿಗಳು ಮಾತಾಡ್ತಾ ಜನ ಇರ್ತಾ ಇರ್ಲಿಲ್ಲ, ಫೋಟೋಗಳು ಸಬ್ಮಿಟ್ ಮಾಡ್ತಾ ಇದ್ರು. 83,000 ಕೋಟಿ ಪ್ರತಿ ವರ್ಷ ಲೂಟಿ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ. ಅದು ಜನಕ್ಕೆ ಸೇರ್ತಾ ಇರ್ಲಿಲ್ಲ, ರೈತ ವರ್ಗಕ್ಕೆ ಸೇರ್ತಾ ಇರ್ಲಿಲ್ಲ. ಏನು 100 ದಿನ ಆಯ್ತು, ಅದನ್ನ 125 ದಿನ ಮಾಡಿದ್ರು. DBT ಅನ್ನೋ ಒಂದು ಅಕೌಂಟ್ ಮಾಡಿ ಡೈರೆಕ್ಟ್ ಆಗಿ ಏನು ಕೆಲಸ ಮಾಡ್ತಾ ಇದ್ರು ರೈತರು ಮತ್ತು ಕೂಲಿ ಕಾರ್ಮಿಕರಿದ್ರು ಅವ್ರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಿ ಮಾಡಿದ್ರು. ಇಲ್ಲಿ ಯಾವ್ದು ಮಧ್ಯವರ್ತಿಗಳನ್ನ ತರಬಾರ್ದು ಅಂತ ಮಾಡಿದ್ರು. 100 ದಿನ ಇರೋದನ್ನ 125 ದಿನ ತಗೊಂಡೋದ್ರು. ಏನು AI ಬಳಸಿ ಪ್ರತಿಯೊಂದು ಹಾಜರಿ ಆಗಬೇಕು. ಮತ್ತೆ 60 ದಿನಗಳು ಅವ್ರಿಗೆ ಏನು ಒಂದು ಸುಗ್ಗಿ ಕಾಲದ ಸಮಯದಲ್ಲಿ ಅವ್ರಿಗೆ ಸುಗ್ಗಿ ಸಮಯದಲ್ಲಿ ಕೃಷಿ ಒಂದು ಕೆಲಸ ಮಾಡ್ಬೇಕಾದ ಆ ಒಂದು ಕೆಲಸಕ್ಕಂತ ಅವ್ರು 60 ದಿನ ಮೀಸಲಿಟ್ರು. 125 100 ದಿನ 125 ದಿವಸ ಜಾಸ್ತಿ ಆಗಿದೆ. ಶ್ರಮ ಪಟ್ಟಂತ ಕೂಲಿ ವರ್ಗಕ್ಕೆ ಸರಿಯಾಗಿ ಅವ್ರ ಸಮಯಕ್ಕೆ ಪೇಮೆಂಟ್ ಆಗಬೇಕಾಗಿದೆ. ಮತ್ತೆ ಕೆಲಸ ಕೇಳ್ಕೊಂಡ್ ಬಂದಂತ ಒಂದು ಕೂಲಿ ವರ್ಗದ ಜನರಿಗೆ ವಿತಿನ್ 14 ದಿವಸ ಕೊಡ್ಬೇಕಾದ್ರೆ ರಾಜ್ಯ ಸರ್ಕಾರ ಭರಿಸಬೇಕಾಗಿದೆ. ಇಷ್ಟು ದಿವಸ ಏನ್ ಕಣ್ಮುಚ್ಕೊಂಡು ದೋಸ್ತಾ ಇದ್ರೆ ಕೇಂದ್ರ ಸರ್ಕಾರದಿಂದ 83,000 ಕೋಟಿನ ಇವತ್ತು ಅದ ಅನುಪಾತದಲ್ಲಿ ಏನ್ ಮಾಡಿದ್ರೆ 40-60 ಮಾಡಿದ್ದಾರೆ. 40% ಸರ್ಕಾರಕ್ಕೆ ಜವಾಬ್ದಾರಿ ಅಲ್ವಾ, ರಾಜ್ಯದ ಜವಾಬ್ದಾರಿ ಅಲ್ವದು? ಅದನ್ನ ತಂದಿ ತಪ್ಪಾಗಿದೆ. ಇವ್ರ ಕೈ ಭ್ರಷ್ಟಾಚಾರ ಮಾಡಕ್ಕಾಗಲ್ಲ ಅಂತನಾ? JCB ಮುಂದೆ ಫೋಟೋಗಳ ಶೂಟ್ ಮಾಡ್ಕೊಂಡು ಬಿಲ್ಗೆ ಮಾಡ್ಕೊಂತ ಇದ್ರಲ್ಲ, ಅದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರ. ಸೊ ಇವತ್ತು ಏನು ರಾಜ್ಯಪಾಲರಿಗೆ ಇವರು ಒಂದು ಭಾಷಣದ ಪ್ರತಿ ಕೊಟ್ಟಿದ್ದಾರೋ ಆ ಪ್ರತಿ ರೂಪಾಯಿ ಯಾವುದಂದ್ರೆ ಜನರ ಅಭಿವೃದ್ಧಿ ಇಲ್ಲ, ಜನರಿಗೆ ಕೊಡಬೇಕಾದ ಸಂದೇಶ ಇಲ್ಲ, ರಾಜ್ಯದ ಅಭಿವೃದ್ಧಿ ಇಲ್ಲ. ಕೇಂದ್ರ ಸರ್ಕಾರದ ಕಡು ಪದಗಳಲ್ಲಿ ಟೀಕೆ ಮಾಡಬೇಕು. ಅದು ಯಾರ ಕೈಯಿಂದ? ಒಂದು ಗವರ್ನರ್ ಅಂತ ರಾಜ್ಯದ ಮೊದಲ ಪ್ರಜೆ ಕೈಯಿಂದ ಕೇಂದ್ರ ಸರ್ಕಾರಕ್ಕೆ. ಮತ್ತಷ್ಟು ಚರ್ಚೆಯನ್ನ ಮಾಡ್ತಾ ಹೋಗೋಣ. ರಾಜ್ಯಪಾಲರ ನಡೆಯನ್ನ ಎಷ್ಟು ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ, ಇವರು ನಡ್ಕೊಂಡಿದ್ದು ಸರಿ ಇಲ್ಲ ಅಂತ. ಆದ್ರೆ ಈಗ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿರೋರು ಕೂಡ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಈಗ ನಾನು ಉತ್ಕೃಷ್ಟ ಸರ್ ನಿಮ್ಗೆ ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ಈಗ ರಾಜ್ಯಪಾಲರು ಈಗ ಕೊಟ್ಟಿರುವಂತಹ ಏನು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಪ್ರತಿಯನ್ನ ನಿರಾಕರಿಸೋದು ಅಥವಾ ಬದಲಾಯಿಸುವಂತ ಹಕ್ಕು ಅವ್ರಿಗಿದ್ಯಾ? ಇಲ್ಲ, ಅದು ಖಂಡಿತವಾಗ್ಲೂ ರಾಜ್ಯಪಾಲರಿಗೆ ಇಲ್ಲ. ಆದರೆ ಅವರು ಓದುವಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂಥದ್ದನ್ನು ಹೇಳ್ಬೋದು, ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಬಿಟ್ಟು ಅವ್ರು ಅದನ್ನು ಓದ್ಬೋದು. ಅದು ಭಾಳ ಸ್ಪಷ್ಟವಾಗಿ ಕಾನೂನಿನ ಅಡಿಯಲ್ಲೇ ಇರ್ತಕ್ಕಂಥದ್ದು. ಈಗ ನಾವು ಒಂದು ವಿಚಾರ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೇಕೇನು ಅಂತಂದರೆ, ಈ ಗೂಂಡಾ ಸಂಸ್ಕೃತಿ ಇದೆಯಲ್ಲ ಕಾಂಗ್ರೆಸ್ನವರದ್ದು, ರಾಜ್ಯಪಾಲರು
ಅವ್ರು ಇನ್ನೇನು ಭಾಷಣವನ್ನ ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಮುಗಿಬೀಳ್ತಕ್ಕಂತಹ ಈ ಒಂದು ಗೂಂಡಾ ಸಂಸ್ಕೃತಿ, ವಿಷಯಗಳನ್ನ ತಿರ್ಚತಕ್ಕಂಥದ್ದು, ಜನರ ಮುಂದೆ ಸುಳ್ಳು ಹೇಳ್ತಕ್ಕಂಥದ್ದು. ನಿನ್ನೆ ಕೂಡ ನೀವು ನೋಡಿ, ರಾಜ್ಯಪಾಲರೆಲ್ಲೂ ಕೂಡ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ದೇನು, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿ ಇಲ್ಲ, ಮಾಹಿತಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಅಂಶಗಳನ್ನ ತಿದ್ದಿ ನೀವು ತಿದ್ದುಪಡಿ ಮಾಡಿ ಆನಂತರ ನಾನು ಓದ್ತೇನೆ ಅಂತ. ಆದ್ರೆ ಇವರು ಏಕಾಏಕಿ ನೀವು ಅವ್ರ ಭಾಷಣನೇ ಮಾಡೋದಿಲ್ಲ ಅಂತ ಕಾಂಗ್ರೆಸ್ ಅವರೆಲ್ಲ ಕೂಡ ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡೋದು, ಈ ರೀತಿ ಸುಳ್ಳನ್ನು ಹೇಳ್ತಕ್ಕಂಥದ್ದು, ಇದು ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, 2.5 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು. ಆವಾಗ ಯಾವಾಗೂ ಕೂಡ ರಾಜ್ಯಪಾಲರು ಯಾವುದಕ್ಕೂ ಕೂಡ ವಿರೋಧ ಮಾಡೇ ಇಲ್ಲ. ಹೋದ ವರ್ಷ ಓದಿದ್ರು, ಅದಕ್ಕೆ ಹೋದ ವರ್ಷ ಓದಿದ್ರು, ಈಗ ಯಾಕೆ ಓದ್ತಾ ಇಲ್ಲ ಅಂತಂದ್ರೆ ಅಲ್ಲೇನೋ ಲೋಪದೋಷ ಇದೆ. ನೀವು ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಒಂದು ಜನ ಪರವಾಗಿರ್ತಕ್ಕಂಥ ಒಂದು ಕಾನೂನನ್ನ ನೀವು ರಾಜ್ಯಪಾಲರು ಕೊಟ್ಬಿಟ್ಟು ರಾಜಕೀಯ ಭಾಷಣ ಮಾಡಿಸ್ತೀರಾ ಅಂತಂದ್ರೆ ಅದನ್ನ ಹೇಗೆ ಒಪ್ಪಕ್ಕಾಗುತ್ತೆ? ನೀವು ಕಾನೂನನ್ನು ತಿಳ್ಕೊಂಡಿದ್ದೀರೇನ್ರಿ? ಸಿದ್ದರಾಮಯ್ಯ ಸಾಹೇಬ್ರು ಕಾನೂನ ಪಂಡಿತರಿದ್ದಾರೆ, ನಮ್ಮ ಈ ವಕ್ತಾರರು ಕೂಡ ಕಾನೂನು ಅಂತ ನಾನು ಕೇಳ್ಪಟ್ಟೆ, ಆದ್ರೆ ಅವ್ರು ಯಾವ್ದು ಕಾನೂನಿನ ವಿಚಾರಗಳನ್ನು ಹೇಳಲೇ ಇಲ್ಲ. ಸೊ ಹಾಗಾಗಿ ಕಾನೂನನ್ನ ತಿಳ್ಕೊಂಡು ಮಾತನಾಡಬೇಕಾಗ್ತದೆ. ರಾಜ್ಯಪಾಲರು ನೀವು ಹೇಳದಂಗೆ ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಎಲ್ಲೂ ಅವರು ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾವ್ದನ್ನ ಓದಬೇಕು ಯಾವ್ದನ್ನ ಬಿಡ್ಬೇಕು ಎನ್ನುವಂತ ಅಧಿಕಾರ ರಾಜ್ಯಪಾಲರಿಗಿದೆ. ಆ ಒಂದು ಪ್ರಭು. ಆಮೇಲೆ ರಾಜ್ಯಪಾಲರು ಕೂಡ ಅವರು ಕೂಡ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು, ಸೆಂಟ್ರಲ್ ಅಲ್ಲಿ ಸಚಿವರಾಗಿದ್ದಂಥವ್ರು, ಎಕ್ಸ್ಪೀರಿಯನ್ಸ್ ಇದೆ. ಅವ್ರಿಗೆ ಗೊತ್ತಿಲ್ವಾ? ನೀವು ನಿಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಒಬ್ಬ ರಾಜ್ಯಪಾಲರನ್ನ ಸಾಂವಿಧಾನಿಕ ಸಂಸ್ಥೆಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಉಪಯೋಗಿಸ್ಕೊಂಡಾಗ ರಾಜ್ಯಪಾಲರು ಪ್ರಬುದ್ಧರಿದ್ದಾರೆ, ಆ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲೂ ಕೂಡ ಭಾಷಣವನ್ನು ಓದಿಲ್ಲ, ಬಂದ್ರು ವಿಚಾರವನ್ನು ಹೇಳಿದ್ರು ಹೋದ್ರು. ಸೊ ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯಪಾಲರ ಭಾಷಣದಲ್ಲಿ ಯಾವ ಅಂಶ ಇರಬೇಕು ಅಂತಂದ್ರೆ, ಈ ಹಿಂದೆ ಸರ್ಕಾರದ ವಿಚಾರದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗಿತ್ತು, ಮುಂದಕ್ಕೆ ನೀವು ಜನಾಭಿಪ್ರಾಯವಾಗಿ ಏನೇನು ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥ ಅಂಶಗಳನ್ನ ನೀವು ಇನ್ಕ್ಲೂಡ್ ಮಾಡಿ ರಾಜ್ಯಪಾಲರ ಕೈಯಿಂದ ಹೇಳಿಸ್ಬೇಕು. ಆದ್ರೆ ನೀವು ಮಾಡಿದ್ದೇನು, ನಿಮಗೆ ಮನಸೋ ಇಚ್ಛೆ ರಾಜಕೀಯ ಹೇಳಿಕೆಗಳನ್ನ, ಸ್ಟೇಟ್ಮೆಂಟ್ಗಳನ್ನ ತಿರುಚಿ ಒಂದು ಕಾನೂನನ್ನ ಟೀಕೆ. ಯಾವ ಕಾನೂನು? ಅದು ಸಂವಿಧಾನಾತ್ಮಕವಾಗಿ ಪಾಸ್ ಆಗಿ ಆಕ್ಟ್ ಆಗಿರ್ತಕ್ಕಂಥ ಒಂದು ಕಾನೂನನ್ನ, ರಾಷ್ಟ್ರಪತಿಗಳು ಸಹಿ ಹಾಕಿರ್ತಕ್ಕಂಥ ಕಾನೂನನ್ನ ಏಕಾಏಕಿ ನೀವು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗೋದಿಲ್ಲ. ಗೂಂಡಾ ಸಂಸ್ಕೃತಿ ಏನಿದೆ, ಗೂಂಡಾ ಸಂಸ್ಕೃತಿಯನ್ನ ಯಾರು ಒಪ್ಪಕ್ಕಾಗಲ್ಲ? ಮಹಾತ್ಮ ಗಾಂಧಿ ಮೊದಲಿದ್ದಂತ ನರೇಗಾ ರೇ, ಆ ನಂತರ ಬದಲಾವಣೆ ಮಾಡಿದ್ರು ಮಹಾತ್ಮ ಗಾಂಧಿ ಹೆಸರನ್ನು ಹೇಳಿದ್ದು. ಆದ್ರೆ ನಾವು ಕೇಳಿದಂಥದ್ದು, ನಾವು ನಿಜವಾಗ್ಲೂ ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥ ಉಚಿತವಾಗಿ ಬದಲಾವಣೆ ಮಾಡಿದ್ರೆ ಎಷ್ಟು ಹೆಸರುಗಳನ್ನ ಒಂದು ಚುನಾವಣೆ ಮೊದಲು ಸಾಧ್ಯವೇ ಇಲ್ಲ. ಈ ದೇಶ ದ್ರೋಹಿಗಳನ್ನ, ಕಾನೂನು ವಿರೋಧಿಗಳನ್ನ, ಅಂಬೇಡ್ಕರ್ ವಿರೋಧಿಗಳನ್ನ, ಸಂವಿಧಾನ ವಿರೋಧಿಗಳನ್ನ ಮೊದಲು ಜನ ತಿರಸ್ಕಾರ ಮಾಡಬೇಕು. ಈ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳ್ಕೊಂಡಿದೆ. ಚುನಾವಣೆಗೆ ಯೋಗ್ಯತೆ ಇಲ್ಲ ನಿಮಗೆ. ನೀವು ನಮಗೆ ಪಾಠ ಮಾಡ್ತೀರೇನ್ರಿ? ಅಸಮರ್ಥ ನಾಯಕರು. ದಯಮಾಡಿ ಒಂದು ನಿಮಿಷ ಸುಮ್ಮನೆ, ಜನಕ್ಕೆ ಏನಾರ್ಥ ಆಗುತ್ತೆ? ನೀವು ಹಿಂಗೆ ಕಿತ್ತಾಡ್ತಾ ನೋಡ್ರಿ, ರಾಜ್ಯಪಾಲರು ನುಡಿಯಕ್ಕೆ ಹೋಗ್ತೀರೇನ್ರಿ? ಬುದ್ಧಿ ಹೇಳ್ರಿ ನೀವು ಮೊದಲು ನಿಮ್ಮ ನಾಯಕರಿಗೆ. ಒಂದು ನಿಮಿಷ ಇರಿ ನೋಡಿ, ಜನಕ್ಕೆ ಅರ್ಥ ಆಗೋ ಉದ್ದೇಶದಿಂದ ನಾವು ಈ ಡಿಬೇಟ್ ಅನ್ನ ಹಮ್ಮಿಕೊಳ್ಳಲಾಗಿರೋದು. ಒಂದು ನಿಮಿಷ ನನ್ನ ಮಾತನಾಡೋದಕ್ಕೆ ಬಿಡಿ. ಯಾರು
ಸಮಾಜದ ಮುಂದೆ ಹೇಳಿ, ಸುಳ್ಳು ಹೇಳ್ತಕ್ಕಂಥದ್ದಲ್ಲ. ಉತ್ಕೃಷ್ಟ ಸರ್, ನನ್ಗೆ 1 ನಿಮಿಷ ಅವಕಾಶ ಕೊಡಿ, ಆಮೇಲೆ ನೀವು ಮಾತಾಡಿ, ನಾನು ಕಾಲಕೋಶ ಕೊಡ್ತೀನಿ. ನಾನು ಹೇಳೋದಿಷ್ಟೇ, ನೀವು ಮಾತನಾಡ್ತೀರಾ, ಮಾತನಾಡಿ, ಮುಕ್ತವಾಗಿ ಮಾತನಾಡಿ. ನಿಮಗೆ ಅಂತ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದು. ಅಲ್ಲ, ಅವ್ರು interrupt ಮಾಡಿದ್ರೆ ಏನು ಬರೋದಿಲ್ಲ ಸರ್, ದಯಮಾಡಿ ಅರ್ಚಾಡಬೇಡಿ, ಮಾತನಾಡಿ, ಒಬ್ಬೊಬ್ಬರಾಗಿ ಮಾತನಾಡಿ. ನೀವು ಕಾಂಪಿಟೇಷನ್ ಅಲ್ಲಿ ಮಾತನಾಡಬೇಕು, ಅದ್ಬಿಟ್ಟು ಅರ್ಚಾಡದ್ರಲ್ಲಿ ಯಾವುದೇ ರೀತಿ ಏನು ಜನರಿಗೆ ಅರ್ಥ ಆಗಲ್ಲ, ಕಿತ್ತಾಡ್ತೀರ ಅಷ್ಟೇ. ಇದೊಂದು ಕಿತ್ತಾಟದ ಡಿಬೇಟ್ ಆಗುತ್ತೆ, ಡಿಬೇಟ್ ರಾಜ್ಯಪಾಲರ ನಡೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಡಿಬೇಟ್ ಅನ್ನ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಸರ್, ನಿಮ್ ಶ್ರೀಧರ್ ಸರ್ ಆಗಿ ಉತ್ಕೃಷ್ಟ ಸರ್ ನಿಮ್ಗೆ ಹೇಳೋದು, ಈಗ ಅವ್ರು ಏನಾದ್ರು ಒಂದು ವಾದನೆ ಮಾಡ್ತಾರೆ, ಸುಳ್ಳು ಹೇಳಿ ಸರಿ. ಉತ್ಕೃಷ್ಟ ಅವರು ಇವಾಗ ಏನು ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀವು ಇವಾಗ ಹೇಳ್ತಿದ್ದೀರಲ್ವಾ ಕಾಂಗ್ರೆಸ್ ಅವರು, ಸೊ ಸ್ವಲ್ಪ ತಡ್ಕೊಳ್ಳಿ. ಅವ್ರು ಹೇಳಿದ್ಮೇಲೆ ನೀವು ವಾದವನ್ನ ಮಾಡಿ, ಇಲ್ಲ ನೀವು ಹೇಳಿ ಸುಳ್ಳು, ಇದು ತಪ್ಪು ಅಂತ ನೀವು ಹೇಳಿ. ಅದು ಬಿಟ್ಟು ಅವ್ರು ಮಾತನಾಡೋ ಟೈಮಲ್ಲಿ ನೀವು ಬಾಯ್ ಹಾಕುವಂಥದ್ದು ತಪ್ಪು ಸರ್, ಇದು ಮಾಡಬಾರ್ದು. ನೀವು ಇಲ್ಲ, ಅವ್ರು ಮಾತಾಡಿದಾದ್ಮೇಲೆ ನೀವು ಮಾತಾಡಿ, ನೀವು ಹೆಂಗೆ ಹೇಳಿದೆ ಅಂತ ಪ್ರಶ್ನೆ ಮಾಡಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಏಕವಚನವನ್ನ ಬಳಸಬಾರ್ದು. ಅದ್ ಯಾರೇ ಆಗಿರ್ಬೋದು, ಕಿರಿಯರಾಗಿರ್ಬೋದು, ಹಿರಿಯರಾಗಿರ್ಬೋದು. ಒಂದ್ ನಿಮಿಷ ಸರ್, ಉತ್ಕೃಷ್ಟ ಸರ್, ಒಂದ್ ನಿಮಿಷ. ಆಪೋಸಿಟ್ ಅಲ್ಲಿ ಯಾವುದೇ ವ್ಯಕ್ತಿ ಆಗಿದ್ರು ನಾವು ಅದನ್ನ ಯಾವ ರೀತಿ ನಿಭಾಯಿಸಬೇಕು ಆ ರೀತಿ ನಿಭಾಯಿಸಬೇಕು. ಆದ್ರೆ ಏಕವಚನದಲ್ಲಿ ಯಾವತ್ತೂ ಮಾತನಾಡಬಾರ್ದು. ಸೊ ನೀವು ಏಕವಚನದಲ್ಲಿ ಮಾತನಾಡಿದ್ದು ನನಗಿಡಿಸ್ಲಿಲ್ಲ ಸರ್, ಪರ್ಸನಲಿ ನನಗಿಡಿಸ್ಲಿಲ್ಲ. ಸೊ ಏಕವಚನದಲ್ಲಿ ಮಾತನಾಡದೆ ಏನು ನಾನು ಪ್ರಶ್ನೆಯನ್ನ ಕೇಳ್ತೀನಿ ಅದಕ್ಕೆ ಮಾತಾಡಿ. ಅವ್ರು ಸುಳ್ಳು ಹೇಳ್ತಿದಾರಾ, ಓಕೆ ಫೈನ್, ನೀವು ಹೇಳಿ ಇದು ಸುಳ್ಳು. ಅವ್ರು ಮಾತಾಡಿದ್ ನಿಲ್ಲಿಸಿದ್ದಾಗಿದ ತಕ್ಷಣ ನೀವು ಪಾಯಿಂಟ್ ನ ನೋಟ್ ಮಾಡ್ಕೊಂಡು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ, ಆಗ ಜನ ಕೇಳ್ತಾರೆ. ನೀವೇ ಮಾತಾಡ್ತಾ ಇದ್ರೆ ಇಲ್ಲಿ ಜನರಿಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗಬೇಕು ಅಂತಾನೆ ಡಿಬೇಟ್ ಅನ್ನ ಮಾಡಿರೋದು. ಸೊ ನೀವಿಲ್ಲ ಕಿತ್ತಾಡ್ಕೊಂಡ್ಬಿಟ್ರೆ ಜನರಿಗೆ ಏನ್ ಸಂದೇಶವನ್ನ ಕೊಡ್ತೀರಾ ನೀವು? ಬಿಡಿ, ಅದು ಬಿಡಿ. ಈಗ ಯಡಿಯೂರಪ್ಪ 2013ರಲ್ಲಿ ಸಿಎಂ ಆಗಿದ್ರು. ಈ ವಿಚಾರವಾಗಿ ಏನು ಇವರು ಸಿದ್ದರಾಮಯ್ಯ ಅವರು ಆಪೋಸಿಟ್ ಲೀಡರ್ ಕೂಡ ಆಗಿದ್ರು, ಆಪೋಸಿಷನ್ ಲೀಡರ್ ಆಗಿದ್ರು. ಈ ಸಮಯದಲ್ಲಿ ಭಾರದ್ವಾಜ್ ಅವರು ಕೂಡ ಇದೇ ಏನು ರಾಜ್ಯಪಾಲರಾಗಿದ್ದಾಗ ಇದನ್ನೇ ಮಾಡ್ತಾರೆ. ಆ ಕಾಂಗ್ರೆಸ್ ಅವ್ರು ನೀವೇ ತಾನೇ ಇದ್ದಿದ್ದು, ಅವಾಗ ಮಾತ್ರ ನೀವು ಸಮರ್ಥನೆ ಮಾಡ್ಕೊಂಡ್ರಿ. ಈಗ ರಾಜ್ಯಪಾಲರು ಮಾಡ್ತಾ ಇರೋದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ? ಏನಂತ ಪ್ರಶ್ನೆ ಮಾಡ್ತಾ ಇದ್ದೀವಿ? ಇವತ್ತು ನಾವು ಹೇಳಿರೋದು ಇಷ್ಟೇನೆ ಮೇಡಮ್. ರಾಜ್ಯಪಾಲರು 2021ರಿಂದನೂ ಈ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಬಹಳ ಅಪಾರ ಗೌರವ ಇದೆ ಅವ್ರ ಮೇಲೆ. ನಾವು ಅವತ್ತಿನಿಂದ ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಾವು 2023, 24, 25 ಅಧಿವೇಶನಗಳು ಆಗಿದ್ದಾವೆ. ಬಜೆಟ್ ಅನ್ನ ಮಂಡಿಸಿದ್ದೀವಿ. ಇಲ್ಲಿವರೆಗೂ ಇರದೇ ಇರುವಂತದ್ದನ್ನ ತಾರತಮ್ಯ ಇಲ್ಲದೆ ಇರುವಂತಹ ರಾಜ್ಯಪಾಲರಿಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರವರು, ಈ ಒಂದು ಮಾಜಿ ಪ್ರಧಾನಮಂತ್ರಿಯವರು ಈ ಯೋಜನೆಯನ್ನ, ನರೇಗಾ ಯೋಜನೆಯನ್ನ ಈ ದೇಶದ ಬಡವರಿಗೆ ನಿರುದ್ಯೋಗವನ್ನ ತಪ್ಪಿಸಬೇಕು, ಉದ್ಯೋಗವನ್ನ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಈ ಯೋಜನೆಯನ್ನ ತಂದಿರಕ್ಕಂಥದ್ದು. ನೀವು ಯೋಜನೆಯನ್ನ ಹೆಸರನ್ನ ಬದಲಾವಣೆ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ, ಹೆಸರನ್ನ ಬದಲಾವಣೆ ಮಾಡಿದ್ದೀರಾ. ಏನು ಕೇಂದ್ರ ಸರ್ಕಾರ ಅವತ್ತು ಸಂಪೂರ್ಣ ಏನು ಜನರಿಗೆ ವೇತನವನ್ನ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಸೊ ಅದನ್ನ ಇವತ್ತು ಎಲ್ಲೋ ಒಂದ್ ಕಡೆ ಅದನ್ನ ರಾಜ್ಯ ಸರ್ಕಾರಕ್ಕೆ 60%, ಕೇಂದ್ರ ಸರ್ಕಾರಕ್ಕೆ 40% ಕೊಡುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿದೆ. ಜೊತೆಗೆ ಏನ್ ಮಾಡಿದೆ, ಇವತ್ತು ಹಿಂದೆ ಇದ್ದಂತ ಯೋಜನೆಯಲ್ಲಿ ಆ ರೈತರು ಅವರ ಜಮೀನಲ್ಲೇ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ಅವಕಾಶ ಇತ್ತು. ಮತ್ತೆ 365 ದಿನದಲ್ಲಿ ಯಾವಾಗ ಬೇಕಾದ್ರೂ ಬಂದು ಕೆಲಸ ಮಾಡುವಂತ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಅದನ್ನೆಲ್ಲ ಇವತ್ತು ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಎಲ್ಲ ಒಂದ್ ಕಡೆ ಇದನ್ನ ಬಡವರ ಮೇಲೆ ದಬ್ಬಾಳಿಕೆಯನ್ನ ಮಾಡುವಂಥದ್ದು, ಮತ್ತೆ ಬಡವರಿಗೆ ಉದ್ಯೋಗವನ್ನ ಕಲ್ಪಿಸಬಾರದು, ಅವರು ಬಡವರಾಗಿ ಉಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿದೆ. ನಾವು ಇದನ್ನ ಇವತ್ತು ನಾನು ಒಂದು ಸ್ಪಷ್ಟವಾಗಿ ಬಿಜೆಪಿಯವರು ಕೇಳಕ್ ಬಯಸ್ತೀನಿ. ಇವತ್ತು ನೀವು ರೈತ ವಿರೋಧಿ ಯೋಜನೆಯನ್ನ ಕಳೆದ ವರ್ಷ ನೀವು ಜಾರಿಗೆ ತಂದ್ರಿ, ಯಾಕೆ ವಾಪಸ್ ತಗೊಂಡ್ರಿ? ಅವಾಗ ಇದೇ ಗವರ್ಮೆಂಟ್ ಇತ್ತಲ್ಲ, ನಮ್ದೇ ಸರ್ಕಾರ ಇತ್ತಲ್ಲ, ಇದೇ ರಾಜ್ಯಪಾಲರು ಇದ್ರಲ್ಲ, ಅವಾಗ ಯಾಕೆ ಮಾತಾಡಿಲ್ಲ? ರಾಜ್ಯಪಾಲರು ಯಾಕೆ ಮಾತಾಡಬಾರ್ದಾಗಿತ್ತು? ಯೋಜನೆ ವಾಪಸ್ ತಗೊಂಡ್ರಲ್ಲ ನೀವು, ಯಾಕೆ ವಾಪಸ್ ತಗೊಂಡ್ರಿ?
ಎಲ್ಲಾ ರಾಜ್ಯಗಳು ಕೂಡ ಮಾಡಿದಂತ ಹೋರಾಟ ಅವ್ರು interrupt ಮಾಡಿ ನಾವು interrupt ಕಂಪ್ಲೀಟ್ ಮಾಡ್ಬಿಡ್ಲಿ ಆಮೇಲೆ ಆ ಯೋಜನೆಯನ್ನ ವಾಪಸ್ ತಗೊಂಡಾಗ ಏನೂ ತುಟಿ ಬಿಚ್ಚದೇ ಇರುವಂತವ್ರು ಇವತ್ತು ರಾಜ್ಯ ಸರ್ಕಾರ ವಿರೋಧಿಸ್ತಾ ಇದೆ, ಪಕ್ಕದಲ್ಲಿ ತಮಿಳುನಾಡು ವಿರೋಧ ಮಾಡ್ತಾ ಇದೆ, ಅದ್ರ ಪಕ್ಕದಲ್ಲಿ ಕೇರಳ ವಿರೋಧ ಮಾಡ್ತಾ ಇದ್ದು ಅನ್ನೋ ಮಟ್ಟಕ್ಕೆ ನಾವು ಅಲ್ಲಿ ಅಧಿಕಾರದಲ್ಲಿಲ್ಲ, ಹಾಗಾಗಿ ಏನಾದ್ರೂ ಮಾಡಿ ಅಧಿಕಾರ ಪಡ್ಕೋಬೇಕು ಅಂತ ರಾಜ್ಯಪಾಲರನ್ನ ಎತ್ತು ಕಟ್ಟುವಂತ ಕೆಲಸವನ್ನ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಆ ಒಂದು ಪಿತೂರಿಯನ್ನ ನಾವು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು. ಯಾಕೆ ರಾಜ್ಯಪಾಲರು ಆಯ್ತು ನಿಮ್ಗೆ ಇಷ್ಟ ಬೇರೆ ಓದಬೇಕಾಗಿತ್ತು, ಅದರಲ್ಲಿ ಇನ್ನಷ್ಟು ಸಾಕಷ್ಟು ವಿಚಾರಗಳಿತ್ತಲ್ಲ, ಅಭಿವೃದ್ಧಿ ವಿಚಾರಗಳಿತ್ತಲ್ಲ, ಮುಂದೆ ಆಗುವಂತ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಇತ್ತಲ್ಲ, ಈ ಹಿಂದೆ ಆದಂತ ಅಭಿವೃದ್ಧಿ ವಿಚಾರಗಳು ಇತ್ತಲ್ಲ, ಅದನ್ನ ಓದಬೇಕಾಗಿತ್ತು. ನೀವು ಕೇಂದ್ರ ಸರ್ಕಾರದ ಯೋಜನೆಯನ್ನ ನಾವು ಎಲ್ಲ ಒಂದ್ ಕಡೆ ವಿರೋಧಿಸ್ತಾ ಇದೀವಿ, ಆ ಯೋಜನೆ ಬಗ್ಗೆ ಮಾತಾಡಿದ್ರೆ ನನ್ನ ಕುರ್ಚಿಯಲ್ಲಿ ಕಳೆದೋಗುತ್ತೋ ಅನ್ನೋ ಭಯದ ವಾತಾವರಣದಲ್ಲಿ ರಾಜ್ಯಪಾಲರ ಹುದ್ದೆಯಲ್ಲಿ ಇದ್ರೆ ಏನ್ರಿ, ಇಲ್ಲದೆ ಇದ್ರೆ ಏನು, ಇವತ್ತು ರಾಜೀನಾಮೆ ಕೊಟ್ಟು ಹೋಗಿ. ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ 60-70 ವರ್ಷಗಳ ಕಾಲ ಆಡಳಿತ ಮಾಡಿದೆ ಈ ದೇಶದಲ್ಲಿ, ಎಲ್ಲೂ ಕೂಡ ಇಂತಹ ವಾತಾವರಣ ಸೃಷ್ಟಿ ಆಗಿರ್ಲಿಲ್ಲ. ರಾಜ್ಯಪಾಲರು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ನಾಚಿಕೆ ಆಗ್ಬೇಕು. ಇವತ್ತು ಈ ವಿಚಾರ ನೀವೇ ಹೇಳ್ತೀರಾ ಉತ್ಕೃಷ್ಟ? ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಈಗಾಗಲೇ ಹೇಳಿದ್ದೀನಿ, ಈ ಹಿಂದೆ ಬಂದಂತ ಕೃಷಿ ಕಾಯ್ದೆಯನ್ನ ಒಂದಷ್ಟು ಲೋಪದೋಷಗಳು ಇದ್ಕೂ ಒಪ್ಕೊಂಡ್ವಿ ನಾವು. ಆದ್ರೆ ಇವತ್ತು ಈ ರೀತಿ ರಾಜ್ಯಪಾಲರು ಬಹಳ ಸ್ಪಷ್ಟವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಸಂಪೂರ್ಣವಾಗಿ ಓದ್ಬೇಕನ್ನುವಂಥದ್ದು ಇಲ್ಲ, ಒಂದಷ್ಟನ್ನ ಅವರು ಬಿಟ್ಟು ಓದುವಂಥದ್ದು ಮಾಡಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ರಾಜ್ಯಪಾಲರ ಮೇಲೆ ಅವ್ರು ಹೊಡೆಯಕ್ಕೆ ಹೋಗ್ತಾರೆ ಅಂತಂದ್ರೆ ಇವ್ರ ಗೂಂಡಾ ಸಂಸ್ಕೃತಿ ಗೊತ್ತಾಗುತ್ತೆ ಸಮಾಜದ ಮುಂದೆ. ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮತ್ತೆ ಅದನ್ನೇ ಹೇಳ್ತಕ್ಕಂಥದ್ದು. ಈ ಒಂದು ರೀತಿಯ ಸಂಸ್ಕೃತಿ ಏನಿದೆ ಇದು ನಿಜವಾಗ್ಲೂ ಯಾರು ಒಪ್ತಕ್ಕಂಥ ಸಂಸ್ಕೃತಿ ಅಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಅದು ಬಿಜೆಪಿಗಾಗ್ಲಿ ಕಾಂಗ್ರೆಸ್ನವ್ರಿಗಾಗ್ಲಿ. ಸೊ ಹಾಗಾಗಿ ರಾಜ್ಯಪಾಲರು ಪ್ರಥಮ ಪ್ರಜೆ ರಾಜ್ಯದ್ದು, ಅದನ್ನ ಗೌರವ ಕೊಟ್ಟು ಇವರು ಆ ಕೆಲಸವನ್ನ ನಡೆಸ್ಕೋಬೇಕಾಗಿತ್ತು. ಆದ್ರೆ ರಾಜ್ಯಪಾಲರು ಬಂದಾಗ ಇವರು ಏಕಾಏಕಿ ಅವ್ರ ಮೇಲೆ ಹೊಡೆಯೋ ರೀತಿ ಹೋಗ್ತಕ್ಕಂಥದ್ದು, ಎಷ್ಟು ಜನ ಹೋಗ್ತಕ್ಕಂಥದ್ದು ಅನ್ನೋಂಥದ್ದು ನಾವೆಲ್ಲ ಕೂಡ ಪ್ರಶ್ನೆ, ನೀವು ಕೂಡ ಯಾರು ಕೂಡ ಅಲ್ಲಿ ಹೊಡೆಯಕ್ಕೆ ಹೋಗದಂತದ್ದ ಎಲ್ಲ ಗೌರವ ಸ್ಥಾನದಲ್ಲಿ ಇದ್ದಂಥವ್ರು, ಎಲ್ಲ ಹಿರಿಯ ಶಾಸಕರು, ಮಂತ್ರಿಗಳು, MLCಗಳು ಎಲ್ಲ ಇರುವಂತದ್ದು ಜಾಗ ಇದರಲ್ಲಿ. ಹಾಗಾದ್ರೆ ಹೊಡೆಯಕ್ಕೆ ಹೋದ್ರು ಅಂತ ಸ್ನೇಹಿತರು ಹೇಳ್ತಾರಲ್ಲ, ಇದೇ ಹಿಂದೆ ಕಳೆದ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ, ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಸ್ಪೀಕರ್ ಮೇಲೆ ಒಬ್ಬ ಸ್ಪೀಕರ್ ಮೇಲೆ ಪೇಪರ್ಗಳನ್ನ ಅರ್ದು ತುಂಡು ಮಾಡಿ ಮುಖದ ಮೇಲೆ ಎಸೆದ್ರಲ್ಲ, ಇದ್ಯಾವ ಸಂಸ್ಕೃತಿ? ಇದು ಗೂಂಡಾ ಸಂಸ್ಕೃತಿ ಅನ್ಬೇಕಾ ನಾವು? ಇದು ಗೂಂಡಾ ಸಂಸ್ಕೃತಿ ಅಲ್ವಾ? ಅವಾಗ ನೀವು ಪೇಪರ್ಗಳನ್ನ ಅರ್ದು ಎಸೆದ್ರಲ್ಲ, ಯಾವ ಉದ್ದೇಶ ಇಟ್ಕೊಂಡು ಎಸೆದ್ರಿ? ನೀವು ಗೂಂಡಾಗಳಾಗಿತ್ತು, ನಿಮ್ಮ ವರ್ತನೆ ಆಗಿತ್ತು. ನೀವು ಇದೇ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಂತ ಕೂಡ ಇವತ್ತು ಇದೇ ವಿಧಾನಸೌಧದಲ್ಲಿ ಅಶ್ಲೀಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿದಂತವ್ರು ನೀವು. ನಿಮ್ಮ ಸಂಸ್ಕೃತಿ ಏನು ಅಂತ ನಮಗ್ ಗೊತ್ತಿದೆ, ನಿಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಯಾವುದೇ ಪಾಠ ಬೇಡ. ನೀವು ಈ ವಿಚಾರದಲ್ಲಿ ಮಾತಾಡುವಷ್ಟು ನೈತಿಕತೆ ಇವತ್ತು ಬಿಜೆಪಿ ಅವ್ರಿಗಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಏನು ನಾವು ಮುಂದೆ ಹೋರಾಟ ಮಾಡ್ತೀವಿ. ಇಂತಹ ಸಂಸ್ಕೃತಿಗಳು ಬಿಜೆಪಿಗೆ ಕಳೆದ ಬಾರ ಕೂಡ ಇದೇ ರೀತಿ ಸ್ಪೀಕರ್ ಮೇಲೆ ಗಲಾಟೆ ಉಚ್ಚಾಟನೆಯನ್ನ ಮಾಡುವಂತ ಕೆಲಸವನ್ನು ಒಪ್ಕೊಳ್ಳೋಣ. ಈಗ ನೀವ್ ಹೇಳಿದ್ರು ಒಪ್ಕೊಳ್ಳೋಣ. ಸರಿ, ಈಗ ಸಂವಿಧಾನವನ್ನ ಏನು ಇವಾಗ ಉಲ್ಲಂಘನೆ ಮಾಡಿದ್ದಾರೆ ರಾಜ್ಯಪಾಲರು ಇವಾಗಿರೋರು ನಾಗೇಂದ್ರ ಸರ್, ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಅಲ್ಲ, ಎಲ್ಲಕ್ಕೂ ಅವಕಾಶ ಇದೆ ಕಾನೂನಲ್ಲಿ, ಎಲ್ಲಾ ರೀತಿ ಎಲ್ಲದಕ್ಕೂ ಅವಕಾಶ ಇದೆ. ನಾವು ಹಿಂದಿನ ಸರ್ಕಾರಗಳು ನೋಡಿದ್ವಿ, ಭಾರತ ಧ್ವಜ ನಡ್ಕೊಂಡಿತ್ತು ರಾಜ್ಯದಲ್ಲಿ, ಹೇಗೆಲ್ಲ ನಡ್ಸ್ಕೊಂಡ್ರು ರಾಜ್ಯನ ಅಧಿಕಾರನ, ಅವ್ರದೇ ಕಾಂಗ್ರೆಸ್ ಪಕ್ಷದ ಭಾರತ ಧ್ವಜ ನಡ್ಸ್ಕೊಂಡಿದ್ದು ನಾವು ನೋಡಿದೀವಿ. ಇಲ್ಲಿ ಇವರು ಭಾಷಣ ಮಾಡಿಲ್ಲ, ನಾನು ಬರಲ್ಲ ಅಂತ ಹೇಳಿಲ್ಲ. ಉದ್ದೇಶ ಇರಬೇಕು, ಒಂದು ಜನ ಅಭಿವೃದ್ಧಿಯ ಉದ್ದೇಶ ಇರಬೇಕು, ಜನ ಅಭಿಪ್ರಾಯ ಇರಬೇಕು, ರಾಜ್ಯದ ಅಭಿವೃದ್ಧಿ ಇರಬೇಕು. ಇವರು ಒಂದು ಟಾರ್ಗೆಟ್ ಅಂತ ಮಾಡ್ಕೊಂಡು ಟಾರ್ಗೆಟ್ ಭಾಷಣಗಳನ್ನ ಇವರು ರಾಜ್ಯದ ರಾಜ್ಭವನವನ್ನ ರಾಜ್ಯದ ಕೈಗೊಂಬೆ ಮಾಡ್ಕೊಬೇಕಂತಂದ್ರೆ ಅದು ಅಸಾಧ್ಯ ವಿಚಾರ. ಅವ್ರು ಕಾನೂನು ರೀತಿ ಏನ್ ಬರ್ಬೇಕಾಯ್ತೋ ಭಾಷಣ ಮಾಡಿದ್ದಾರೆ. ಇವರು ಅದ್ರಲ್ಲಿ ಕೊಟ್ಟಂತ ಭಾಷಣದ ಪ್ರತಿಯಲ್ಲಿ ರಾಜ್ಯದ ವಿರೋಧ ಇರ್ಬೋದು, ಕೇಂದ್ರ ಸರ್ಕಾರ ವಿರೋಧ ಇರ್ಬೋದು, ಮಾಡಿಲ್ಲ. ಸೊ ಹಾಗಾಗಿ ಇವರ ವಿಚಾರಗಳು ತಗೊಳ್ಬೇಕಾದ್ರೆ ಇವತ್ತು ರಾಜ್ಯದಲ್ಲಿ 2 ವರ್ಷ ಆಯ್ತು ಸರ್ಕಾರ ಬಂದು, ಈ ಸರ್ಕಾರದಲ್ಲಿ ಒಂದು ಯೋಜನೆಗಳು ಪರಿಪೂರ್ಣ ಆಗಿದೆಯಾ? ಇವತ್ತು ನಾವು ನೋಡಿರ್ಬೋದು, BBMP-ನ GPA ಮಾಡಿದಾಗ ಕಸದ ಲಾರಿಗಳನ್ನ 30 ಲಾರಿಗಳಿಗೆ 7 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು 615 ಕೋಟಿಗೆ ಗುತ್ತಿಗೆ ತಂದ್ರು. GPA ಅಂತ ಬೋರ್ಡ್ ಹಾಕಿದ್ರು. 10 ಲಕ್ಷ ರೋಡ್ಗಳು ಗುಂಡಿ ಮುಚ್ಚಿದಾರ? 10 ಲಕ್ಷ ಗುಂಡಿಗಳು ರಾಜ್ಯದಲ್ಲಿ ಮುಚ್ಚಿದಾರ? 500 ಜನ ಸತ್ತಿದ್ದಾರೆ, ಏನಾರು ನೋಡಿದಾರ? ಸೊ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ. ಅಸೈಕ ಕಾಂಗ್ರೆಸ್ ಇವತ್ತು
ಇವತ್ತು ಅವರು ದೇಶದಲ್ಲೇ ಕಾಂಗ್ರೆಸ್ ಇಲ್ಲ, ಇವತ್ತು ಇರೋದು ಕರ್ನಾಟಕದಲ್ಲಿ ಮಾತ್ರ. ಇವತ್ತು ಈ ಒಂದು ವಿರೋಧ ಯಾರು ರೈತರು ಮಾಡ್ತಾ ಇದ್ರ, ರೈತರ ವರ್ಗ ಹೋರಾಟ ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೃಷಿ ರೈತರು ಹೋರಾಟ ಮಾಡ್ತಾ ಇದ್ರು, ಕಾಯ್ದೆ ವಾಪಸ್ ತಗೊಳ್ಳೋದು. ನಿರಂತರ ಹೋರಾಟ ಮಾಡಿದ್ದಾರೆ ರೈತರು, ನಿರಂತರ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಜನ ವಿರೋಧ ಕಾಯ್ದೆ ಜನ ವಿರೋಧ ಕಾಯ್ದೆ ನೋಡಿ. ಒಂದು ನಿಮಿಷ ಒಪ್ತಾರೆ ಒಂದು ನಿಮಿಷ ಬಿಡಿ, ನಾನು ನಿಮ್ ವಿಚಾರ ಕೊಟ್ಟು ಮಾತಾಡಬಿಟ್ಟು ಇವತ್ತು ರೈತರ ಕಾಯ್ದೆನ ಹಿಂದೆ ತಗೊಳ್ಳೋದ್ರೆ ಅದು ರೈತರಿಗೆ ಸಮಸ್ಯೆ ಆಗ್ತಾ ಇತ್ತು. ದೇಶದ ಅಭಿವೃದ್ಧಿ ಇರೋದು, ದೇಶದ ಅಭಿವೃದ್ಧಿ ಮಾಡಬೇಕು, ರಾಜ್ಯ ಮತ್ತು ರೈತರ ಬೆಂಬಲಿಸಬೇಕು. ಇವತ್ತು ಆ ರೀತಿಯಲ್ಲಿ ಒಂದು ನಿಮಿಷ ತಗೊಂಡ ನಿಮಿಷ ಆಮೇಲೆ ನಿಮ್ಮ ವಿಚಾರ ಹಾಗಾಗಿ ಇವತ್ತು ರಾಜಕಾರಣ ಲೇಪನ ಮಾಡ್ತಾ ಇದ್ರೆ ಹೊರತು ಇದು ಜನ ವಿರೋಧ ಇಲ್ಲ. 100 ದಿನ ಇರೋದು 125 ದಿನ, 25 ದಿನ ಹೆಚ್ಚಿಗೆ ಆಗಿದೆ. DBT ಅಕೌಂಟ್ ರೈತರು ಇವತ್ತು ಇಡೀ ದೇಶದಲ್ಲಿ ₹1 ಖಾತೆ ತೆಗೆದ್ರು ಇಡೀ ದೇಶದಲ್ಲಿ ಇವತ್ತು ನೇರ ಹಣ ಹೋಗ್ತಿದೆ. ಕೃಷಿಕರಿಗಿರ್ಬೋದು, ರೈತರಿಗಿರ್ಬೋದು, ಕೇಂದ್ರ ಸರ್ಕಾರದ ರೈತರಿಗೆ DBT ಮಾಡಿ ನೇರ ಹಣ ಹೋಗ್ತದೆ, ಮಧ್ಯವರ್ತಿಗಳಿರ್ಲಿಲ್ಲ. ಇವತ್ತು AI ಟೆಕ್ನಾಲಜಿ ಬಳಸ್ಕೊಂಡು ಏನು ಫೇಕ್ ಜಾಬ್ ಕಾರ್ಡ್ ರೆಡಿ ಮಾಡ್ತಾ ಇದ್ರು, ಒಂದು ಫೇಕ್ ಜಾಬ್ ಕಾರ್ಡ್ ರೆಡಿ ಮಾಡಿ ಲೂಟಿ ಮಾಡ್ತಾ ಇದ್ರು, ಭ್ರಷ್ಟಾಚಾರ ಮಾಡ್ತಾ ಇದ್ರಲ್ಲ, ಅದನ್ನ ನಿಲ್ಲಿಸಬೇಕು, ಕಡಿಮೆ ಹಾಕ್ಬೇಕಂತ ಹೇಳಿ ಇವತ್ತು AI ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ರೈತರಿಗೆ ನೇರ ಅಕೌಂಟ್ ಕೊಡ್ಬೇಕಂತ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಕೆಲಸ ಕೇಳ್ಕೊಂಬಂದ್ರೆ 14 ದಿವಸದಲ್ಲಿ ನೇರ ಕೆಲಸ ಕೊಡ್ಬೇಕು, ಇಲ್ಲ ಸಂಬಳ ಕಟ್ಕೊಡ್ಬೇಕಂತ ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ಏನು ಭ್ರಷ್ಟಾಚಾರನ? ಇದರ ಜನ ವಿರೋಧ ಇದೆಯಾ? ಈ ಒಂದು ಒಳ್ಳೆ ಕಾರ್ಯಕ್ರಮನ ಕಾಂಗ್ರೆಸ್ಸರು ಇದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ ಮುಕ್ತವಾಗಿ. ಇದನ್ನ ಒಂದು ಗುರಿ ಮಾಡಿಕೊಂಡು ಇವರ ಎಲ್ಲಾ ಒಂದು ಅಭಿವೃದ್ಧಿ ಕೂಡ ಶೂನ್ಯ ರಾಜ್ಯದಲ್ಲಿ ನಾವೇನದ ಬೇಡ. ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಈ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಅಭಿವೃದ್ಧಿ ಇಲ್ಲ, ಕ್ಷೇತ್ರ ಮುಖ ಮಾಡಕ್ ಆಗ್ತಾ ಇಲ್ಲ, ಮೂಲ ಸೌಕರ್ಯ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಅನುದಾನ ಕೊಡಿ ಅಂತ ಹೇಳ್ತಿದ್ರೆ JDS ಮತ್ತು ಕಾಂಗ್ರೆಸ್ ಶಾಸಕರು ಇವತ್ತು ಹೈಕೋರ್ಟ್ ಹೋಗಿ ಮನವಿ ಮಾಡ್ಕೊಂತ ಇದ್ದಾರೆ. 55 ಕೋಟಿ ಕೊಟ್ಟಿದ್ದ ಅನುದಾನದ ಸದನದಲ್ಲಿ ಹೇಳಿದಂತ ಸರ್ಕಾರ ಇವತ್ತು ಬಿಜೆಪಿ ಕಾಂಗ್ರೆಸ್ ಶಾಸಕರಾಗ್ಲಿ ಮತ್ತೆ ರಾಜ್ಯ JDS ಶಾಸಕರಾಗ್ಲಿ ಅನುದಾನ ಕೊಡ್ತಾ ಇಲ್ಲ, ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಅಂತ ಭ್ರಷ್ಟ ಸರ್ಕಾರ ಬೆಳಿಗ್ಗೆ ಎದ್ದು ಭ್ರಷ್ಟ ಭ್ರಷ್ಟ ಭ್ರಷ್ಟ, ಯಾವುದೇ ಹೆಡ್ಲೈನ್ ನೋಡಿ ಭ್ರಷ್ಟ ಮತ್ತೆ ಗುಂಡ, ಕೇವಲ ಒಂದು ಬ್ಯಾನರ್ಗೋಸ್ಕರ ನೋಡಿದಂತ ನೀವು ಸದನದಲ್ಲಿ ನಡ್ಕೋ ರೀತಿಯಲ್ಲಿ ಕಾಂಗ್ರೆಸ್ ಗೂಂಡ ವರ್ತನೆಕ್ಕೆ ಅದೇ ಭರತ್ ರೆಡ್ಡಿ ಅವರು ಇದೇ ಜನಾರ್ದನ್ ರೆಡ್ಡಿ ಮಾತಾಡಿದ ರೀತಿ ಸದನದಲ್ಲಿ ದೇಶ ಭಾಷಣ ಮಾಡಬಾರ್ದು, ದೇಶ ಭಾಷೆ ಕಂಪ್ಲೀಟ್ ಪೂರ್ಣ ವಿರಾಮ ಇಟ್ಟ ಮೇಲೆ ಬೆಂಗಳೂರಿಂದ ಇವತ್ತು ಒಂದು ವಿಚಾರ ನೋಡಿ, ಬೆಂಗಳೂರಿಂದ ಪಾದಯಾತ್ರೆ ಮಾಡಿದ್ರು ಬಳ್ಳಾರಿ ರಿಪಬ್ಲಿಕ್ ಅಂತಂದ್ರು, ರೆಡ್ಡಿ ಬ್ರದರ್ಸ್ ಅಂತಂದ್ರು. ರೆಡ್ಡಿ ಬ್ರದರ್ಸ್ ಯಾರಿದ್ರು? ಜನಾರ್ದನ್ ರೆಡ್ಡಿ ಇದ್ರು, ಶ್ರೀರಾಮ್ ರೆಡ್ಡಿ ಇದ್ರು, ಶ್ರೀರಾಮ್ ಇದ್ರು, ಮತ್ತೆ ಕರುಣಾಕರ್ ರೆಡ್ಡಿ ಇದ್ರು, ನಾಗೇಂದ್ರ ರೆಡ್ಡಿ ಇದ್ರು. ಇವತ್ತು ನಾಗೇಂದ್ರ ರೆಡ್ಡಿ ಯಾವ ಪಕ್ಷದ ಶಾಸಕರಾಗಿದ್ದಾರೆ? ಇವತ್ತು ಯಾವ ಸಿಕ್ಕಾಕೊಂಡಿದ್ದಾರೆ? ನಾಗೇಂದ್ರ ಅವರು ಯಾವ ಒಂದು ಅಗತ್ಯ ಸಿಕ್ಕಾಕಿದ್ರೆ ಅವ್ರು ಇದ್ದಿತ್ತು ರೆಡ್ಡಿ ಬ್ರದರ್ಸ್ ಜೊತೆ ಇದ್ರು. ಬೆಂಗಳೂರಿಂದ ಬಳ್ಳಾರಿಗೆ ಅಂತ ಪಾದಯಾತ್ರೆ ಮಾಡಿ ನಾಗೇಂದ್ರ ಅವ್ರು ಕರ್ಕೊಂಡ್ಬಂದು ಶಾಸಕರು ಮಾಡ್ಕೊಂಡ್ರು. ವಾಲ್ಮೀಕಿ ಆಧಾರದಲ್ಲಿ ಸಿಕ್ಸಿದ್ರು. 187 ಕೋಟಿ ಅಲ್ಲ 87 ಕೋಟಿ ಅಂತ ಸದಾ CM ಒಪ್ಕೊಂಡ್ರು. ಇದೇ ಮತ್ತೆ ರಾಜಣ್ಣ ಅವರು ಸಚಿವರು ರಾಜಣ್ಣ ಅವ್ರು ಏನ್ ಮಾಡಿದ್ರು? ಸದನದಲ್ಲಿ ಹೇಳಿದ್ರು ಹನಿ ಟ್ರಾಪ್ ಹೋಗಿದೆ, ನಮ್ಮ ರಕ್ಷಣೆ ಕೊಡಿ ಅಂತ. ರಾಜ್ಯದ ಮುಖ್ಯಮಂತ್ರಿ, ನಾಚಿಕೆಟ್ಟ ಮುಖ್ಯಮಂತ್ರಿ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಾನು ಹನಿ ಟ್ರಾಪ್ ರಕ್ಷಣೆ ಕೊಡ್ತೀನಿ, ನಾನು ಹನಿ ಟ್ರಾಪ್ ಮಾಡಿರೋಕೆ ರಕ್ಷಣೆ ಕೊಡ್ತೀನಿ ಅಂತ ಸರ್ಕಾರ ಇವತ್ತು ರಾಜ್ಯಪಾಲರ ಮೇಲೆ ದೋಷ ಮತ್ತೆ ರಾಜ್ಯ ಸರ್ಕಾರ ಖಂಡನೆ ನಾವು ಒಪ್ಕೋತೇವೆ. ಇವ್ರು ಮಾತನಾಡಿರಿ, ಸಿಡಿನ ನಾವು ನೋಡಿಲ್ಲ. ಮಾಧ್ಯಮದಲ್ಲಿ ನೋಡಿದ್ದೀವಿ. ಇವತ್ತು ನಿಲ್ಸಿ. ನನಗೆ ಈ ಔಟ್ ಆಫ್ ದಿ ಸಿಲೆಬಸ್ ನನಗೆ ಬೇಕಾಗಿಲ್ಲ. ಹೌದು ಮೇಡಮ್, ಈ ಭ್ರಷ್ಟಾಚಾರ ಸರ್ಕಾರ ರಾಜ್ಯಪಾಲರ ಮೇಲೆ ಹೋಗಿ ಘೋಷಣೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ಗೈಗೊಬ್ಬ ಹೋಗ್ತದೆ ರಾಜ್ಯ ಸರ್ಕಾರ.
ಮಹತ್ವವಾದ ಸಭೆ ನಡೀತು. ಈ ಸಭೆಯಲ್ಲಿ ರಾಜ್ಯಪಾಲರು ಮಾಡಿದ್ದೆ ಒಂದು ಏನು ರಾಜ್ಯಪಾಲರು ಮಾಡಿರುವಂತದ್ದೇ ಇಲ್ಲಿ ಏನಾಗ್ತಾ ಇದೆ. ಇವರು ನನ್ನ ಕ್ವಶನ್ ನಿಮ್ ಜಗಳದಲ್ಲಿ ಕ್ವಶನ್ ಕೇಳಕ್ ಆಗ್ತಾ ಇಲ್ಲ. ಇಟ್ಸ್ ಓಕೆ. ರಾಜ್ಯಪಾಲರು ಮಾಡಿರುವಂತ ಈ ಸಂಘರ್ಷ ಶುರು ಮಾಡಿರೋದು ಅವರೇ. ಸೊ ಅವರಿಂದಲೇ ಇದಾಗಿರೋದ್ರಿಂದ ನಾವು ಇದನ್ನ ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ತೀವಿ ಅಂತ ಒಂದಷ್ಟು ಮಾತುಗಳು ಬರ್ತಾ ಇದೆ. ರಾಜ್ಯಪಾಲರೇ ಶುರು ಮಾಡಿದ್ದು, ಅವರೇ ಸಂಘರ್ಷಕ್ಕೆಲ್ಲ ಮುಖ್ಯವಾದ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನೋಡಿ ಮೇಡಮ್ ಅವರೇ, ನಾನು ಮೊದಲನೇ ಹೇಳಿದ್ವಿ, ಇವತ್ತು ರಾಜ್ಯಪಾಲರ ನಡೆಯಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ಇವತ್ತು ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಯಾಕೆ ನಡ್ಕೊಳ್ತಾ ಇದ್ದಾರೆ ಅಂದರೆ, ಇವತ್ತು ಈ ಕಾಂಗ್ರೆಸ್ ಇಲ್ಲಿ ಸಂಪೂರ್ಣವಾಗಿ ಬಹುಮತದಿಂದ ಜನರು ಕೊಟ್ಟ ಮತದಾನದ ತೀರ್ಪಿಂದ ನಾವು ಇವತ್ತು ಕಳೆದ 2.5 ವರ್ಷಗಳಿಂದ ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಮಾದರಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಪ್ರತಿ ಬಡವನಿಗೂ ಇವತ್ತು ಯಾರು ತೀರಾ ದೀನ ದಲಿತರಿಂದ ಹಿಡಿದು ಕಟ್ಟ ಕಡೆಯ ವ್ಯಕ್ತಿಗೂ ಇವತ್ತು ಸರ್ಕಾರದ ಯೋಜನೆಗಳನ್ನು ನೇರವಾಗಿ ತಲುಪ್ತಾ ಇದೆ ಅಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸ್ಪಷ್ಟವಾಗಿ ಇವತ್ತು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಬಡವ ಕೂಡ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಎಲ್ಲ ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಇದನ್ನ ನಾವು ಗ್ಯಾರಂಟಿಗಳನ್ನ ಯಾರು ಟೀಕೆ ಮಾಡಿದ್ರು ಆ ಯೋಜನೆಗಳನ್ನ ತಗೊಂಡೋಗಿ ಅಲ್ಲಿ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ರಾಜಕೀಯ ಲಾಭವನ್ನ ಪಡ್ಕೊಂಡಂತವರು ಬಿಜೆಪಿ ಪಡ್ಕೊಂಡಿದೆ. ಸೊ ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಅಭಿವೃದ್ಧಿಯತ್ತ ಹೋಗ್ತಾ ಇದ್ದೀವಿ. ನಮ್ಮ ಜನರು ನಮ್ಮ ಪರವಾಗಿದ್ದಾರೆ, ಜನರಿಗೆ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಬಿಜೆಪಿ ಇಂತ ಒಂದು ಡ್ರಗ್ಸ್ ಮಾಫಿಯಾ ಫ್ಯಾಕ್ಟರಿನ ಸೀಸ್ ಮಾಡಿದ್ರು. ಇವತ್ತು ಬೆಂಗಳೂರಲ್ಲಿ ಕರ್ನಾಟಕ ಡ್ರಗ್ಸ್ ಮಾಫಿಯಾ ಹೆಚ್ಚು ನಡೀತದೆ. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ರಾಜ್ಯಪಾಲರ ನಡೆ ತೀವ್ರ ಬೇಸರ ಆಗಿದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಇವತ್ತು ಏನು ಈ ಒಂದು ಸಂಸ್ಕೃತಿ ಏನಿದೆ, ರಿಮೋಟ್ ಕಂಟ್ರೋಲ್ ಸಂಸ್ಕೃತಿ ಏನಿದೆ, ನಾಗ್ಪುರದಿಂದ ರಿಮೋಟ್ ಕಂಟ್ರೋಲ್ ಏನಿದೆ, ಆ ಸಂಸ್ಕೃತಿಯ ವಿರುದ್ಧ ನಾವು ನ್ಯಾಯಾಂಗಕ್ಕೆ ಮೊರೆ ಹೋಗ್ತೀವಿ. ಇಂತಹ ಸಂಸ್ಕೃತಿಗಳು ದೇಶಕ್ಕೆ ಮಾರಕ. ಇದರಿಂದ ಸಂವಿಧಾನಕ್ಕೆ ಆಗಲಿ ಪ್ರಜಾಪ್ರಭುತ್ವ ಆಗಲಿ ಇದು ಈ ನಡೆಯನ್ನ ಒಪ್ಪುವಂತದ್ದಲ್ಲ. ಹಾಗಾಗಿ ಇವತ್ತು ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೆ ಏನನ್ನ ಬೇಕಾದ್ರೂ ಮಾಡ್ತದೆ ಅನ್ನೋದನ್ನ ಇದೊಂದು ಸ್ಪಷ್ಟ ಉದಾಹರಣೆ. ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಮಗಾಗಿರುವಂತಹ ಅನ್ಯಾಯ ಏನಾಗಿದೆ, ಇವತ್ತು ಇದೇ ರಾಜ್ಯದಲ್ಲಿ ಏನು ರಾಜ್ಯಪಾಲರು ರಾಜ್ಯಕ್ಕೆ ಅಪಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ, ಅವರು ಕೂತ್ಕೊಳ್ಳುವಂತಹ ಕುರ್ಚಿಗೆ ಅಪಮಾನ ಮಾಡಿದ್ದಾರೆ, ಇದನ್ನೆಲ್ಲ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತದ್ದು ಖಂಡಿತ. ಸರಿ ಆಯ್ತು, ಮಾತನಾಡಿ ಸರ್ ನೀವು. ಮೇಡಮ್ ಇವತ್ತು ನೋಡಿ ಏನು GBA ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇವತ್ತು ರಾಮ್ಜಿಯಲ್ಲಿ ಆಗಿರೋಂಥ ಅನ್ಯಾಯಗಳೇನು, ನೆರೆಗದಲ್ಲಿ ಇದ್ದಿತ್ತೇನು ಮತ್ತು ರಾಮ್ಜಿಯಲ್ಲಿ ಆಗಿರೋಂಥ ಉದ್ದೇಶಗಳೇನು, ಅಭಿವೃದ್ಧಿಗಳೇನು? ಇವತ್ತು ನರೇಗಾದಲ್ಲಿ ಬೋಗಸ್ ಜಾಬ್ ಕಾರ್ಡ್ಗಳು ತಯಾರಿಸ್ಬಿಟ್ಟು ನಿಜವಾಗಿ ರೈತರಿಗೆ ಸೇರ್ತಾನೆ ಇರಲಿಲ್ಲ. ಬೋಗಸ್ ಜಾಬ್ ಕಾರ್ಡ್ ರೆಡಿ ಮಾಡ್ತಾ ಇದ್ರು. ಬಡವರಿಗೆ ಸಿಗ್ಬೇಕಾದ್ದು ಕೊಡ್ತೀರಿ ನೋಡಿ, ನೀವು ಮಾತಾಡ್ಕೊಳ್ಳೋ ಬಿಟ್ಟಿರಿ, ಅವಕಾಶ ಕೊಟ್ಟಿದ್ರಿ, ಮಾತಾಡ್ಕೊಳ್ಳೋ ಕೊಡ್ತೀರಿ ನೋಡಿ, ನೀವು ಮಾತಾಡ್ಕೊಳ್ಳೋ ಅವಕಾಶ ಕೊಟ್ಟಿದ್ರಿ, ನಿಮಗೆ ಕೊಟ್ಟಿದ್ದ ಅವಕಾಶ ಮಾತಾಡ್ತಾರೆ. ಕಾಂಗ್ರೆಸ್ ವಕ್ತಾರಿಗೆ ಅಭಿವೃದ್ಧಿ ಏನಂತಂದ್ರೆ ಇದನ್ನ ಒಂದು ಅಭಾಸ್ ಮಾಡೋದಷ್ಟೇ ಒಂದು ವಕ್ತಾರದ ಬಿಡಿ ಮಾತಾಡ್ತಾರೆ. ಅವ್ರು ಮಾತನಾಡ್ತಾ ಇದಾರೆ, ಮಾತನಾಡಿದ್ರೆ ನೀವು ಮಾತನಾಡಿ. ಇವತ್ತು ನರೇಗಾದಲ್ಲಿ ಏನಿತ್ತು, ಕೇವಲ 100 ದಿನಗಳು ಜಾಬ್ ಮಾತ್ರ ಇತ್ತು, 100 ದಿನಗಳು ಮಾತ್ರ ಕೆಲಸ ಕೊಡ್ತಾ ಇದ್ರು. ಇವಾಗ ಅದನ್ನೇನ್ ಮಾಡಿದ್ದಾರೆ, ರಾಮ್ಜಿಯಲ್ಲಿ 125 ದಿನ ಮಾಡಿದ್ದಾರೆ. ಏನ್ ನಿಜವಾದ ಕೂಲಿ ಮಾಡೋರಿಗೆ ಪ್ರತಿನಿತ್ಯ ಬೇರೆಯವರ ಗುರುತಿನ ಒಂದು ಅಚ್ಚನ್ನು ಹಾಕಿ ಅದ್ರ ಮುಖಾಂತರ ನೈಜವಾದ ಕೂಲಿ ಕಾರ್ಮಿಕರಿಗೆ ಹಣ ಹೋಗ್ಬೇಕು, DBT ಮಾಡಿದ್ದಾರೆ. ಅದೇ ರೀತಿ JCB ಮುಖಾಂತರ ಹಳ್ಳ ತೋಡ್ತಾ ಇದ್ರು, ಅಲ್ಲಿ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ರು, ಮತ್ತೆ ಅಲ್ಲಿನ ಅಧಿಕಾರಿಗಳು ಸ್ಥಳೀಯರು ಸೇರ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ರು. ಇವತ್ತು ಅದನ್ನ ತಡೆದಿದ್ದಾರೆ. ಅದನ್ನ ಈಗ ಕಟ್ಟಡ ನಿರ್ಮಾಣ, ತೋಟಗಳು ಮಾಡೋದಾಗ್ಲಿ, ಮತ್ತೆ ನೀರಾವರಿ ಕೆಲಸ ಆಗಲಿ ಸೇರಿದಂತೆ ಆಸ್ತಿ ನಿರ್ಮಾಣ ಕೆಲಸಗಳಿಗೆ ಅವರು ಮಾನ್ಯತೆ ಕೊಟ್ಟಿದ್ದಾರೆ. ಅಲ್ಲಿ ಮುಖ್ಯವಾಗಿ ಮಾಡಬೇಕಾದ ಉದ್ದೇಶ ಅಭಿವೃದ್ಧಿ ಏನಲ್ಲಿ ಬೇಕಾದ ರಸ್ತೆ, ಗ್ರಾಮ ರಸ್ತೆಗಳು, ಒಂದು ಗೋದಾಮ್ ಇರ್ಬೋದು, ಮಾರುಕಟ್ಟೆಗಳಿರ್ಬೋದು, ಜಲ ಸಂರಕ್ಷಣೆ ಇರ್ಬೋದು, ಬಾವಿ ಕಟ್ಟೆಗಳಿರ್ಬೋದು, ಈ ರೀತಿಯಾದ ಅಭಿವೃದ್ಧಿ ಮಾಡಬೇಕಾಗಿದೆ. ಮೂಲ ಅಲ್ಲಿ ಸಮಸ್ಯೆಗಳು. ಇವರು ಪ್ರತಿ ಸರಿ ಒಂದು ಗುಂಡಿ ತೊಡೋದು, JCB ನಿಲ್ಲಿಸೋದು, ಫೋಟೋ ಶೂಟ್ ಮಾಡೋದು, ಬಿಲ್ ಮಾಡ್ಕೊಳ್ಳೋದು, ಮತ್ತೆ ನಕಲಿ ಜಾಬ್ ಕಾರ್ಡ್ಗಳು ಮಾಡೋದು, ಮತ್ತೆ ಅದನ್ನ 3 ತಿಂಗಳು 6 ತಿಂಗಳ ತಕ್ಷಣ ಅದನ್ನ ಅರ್ಪಿಸಾಕಿ ಮತ್ತೆ ಅದೇ ಇನ್ನೊಂದು ಸೃಷ್ಟಿ ಮಾಡಿ ಇಲ್ಲಿ ಲೂಟಿ ಮಾಡ್ತಾ ಸರ್ಕಾರಕ್ಕೆ ಇವತ್ತು ತಂತ್ರಜ್ಞಾನ ತಂದು DBT ಅಕೌಂಟ್ ತಂದು ಇವತ್ತು 100ರಿಂದ 120 ಜನಕ್ಕೆ ರೈತರು ಹೆಚ್ಚಿಗೆ ಮಾಡಿ ಇದೆಲ್ಲ ಅಭಿವೃದ್ಧಿ ಅಲ್ವಾ? ಇದು ರೈತರ ಪರ ಇಲ್ಲ, ರೈತರ ಪರ ಇಲ್ಲ, ಇದು ರೈತ ಪರ ಇಲ್ಲ. ಈ ಯೋಜನೆ ರೈತ ಪರ ಯೋಜನೆ ಇಲ್ಲ, ರೈತ ಪರ ಯೋಜನೆ ಇಲ್ಲ, ರೈತ ಪ್ರಜೆ ಯೋಜನೆ ಇಲ್ಲ, ರೈತ ವಿರೋಧ ಇದೆ, ಇದು ಜನ ವಿರೋಧ ಇದೆ. ಇದು
ಶ್ರೀಧರ್ ಸರ್, ನಾಗೇಂದ್ರ ಸರ್, ಇವತ್ತು- ಈಗ ನೀವಿಬ್ರು ಸೈಲೆಂಟ್ ಆಗಿರಿ, ನೀವು ಮಾತಾಡಿ. ನೋಡಿ, ಒಂದು ನೀವಿಬ್ರು ಬಹಳ silent. ಸ್ಪಷ್ಟವಾಗಿ ಹೇಳ್ತೀನಿ, ಈ ಹಿಂದೆ ಇದ್ದಂತ ಮನ್ರೇಗಾ ಯೋಜನೆ ಅತ್ಯಂತ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇತ್ತು. ಈಗ ಮೊನ್ನೆ ಕಲಬುರಗಿಯಲ್ಲೇ ನೀವು ನೋಡಿದ್ರಿ, ಒಂದ್ ಯಾವ್ದೋ ಯೋಜನೆಯನ್ನ ಇವರು ಹಣವನ್ನ ಬಿಡುಗಡೆ ಮಾಡಿಸ್ಕೊಳ್ಲಿಕ್ಕೆ ಒಬ್ರದೇ ಮೂರ್ ಸಲ ಫೋಟೋ ಹಿಡ್ಕೊಂಡು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಅನೇಕ ಯೋಜನೆಗಳು, ಅನೇಕ ಲೋಪದೋಷಗಳಿತ್ತು. ಮತ್ತೆ ಈ ಹಿಂದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನುವಂಥದ್ದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂಥದ್ದು. ಈ ಹಿಂದೆ 100 ದಿವಸ ಇತ್ತು, ಆದ್ರೆ ಈಗ 125 ದಿವಸ ಕೊಡ್ತಾ ಇದ್ದೀವಿ. ಮತ್ತೆ ಸಂಪೂರ್ಣವಾಗಿ ಕಾರ್ಮಿಕರಿಗೆ ಸಹಕಾರ ಆಗ್ಬೇಕೆನ್ನುವಂತ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದನ್ನ ತಂದಿರ್ತಕ್ಕಂಥದ್ದು. ವಿಬಿಜಿ ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್. ಇದ್ರಲ್ಲಿ ರಾಮ ಎಲ್ಲಿ ಬರ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಮತ್ತೆ ಹಿಂದೆ ಇದ್ದಂತ ನರೇಗಾವನ್ನ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಸೇರಿಸಿದಂಥದ್ದು ಕಾಂಗ್ರೆಸ್ನವರು. ಆಮೇಲೆ ಈ ಎಷ್ಟು ಯೋಜನೆಗಳು ಗಾಂಧಿ ಕುಟುಂಬದಲ್ಲಿ ಇದೆ ಅನ್ನುವಂಥದ್ದು ಬೇರೆ ಚರ್ಚೆ ಬಿಡಿ, ಅದು ಬೇಡ. ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಮ್ದೇ ಅಧಿಕಾರ ಇರುತ್ತೆ ಅನ್ನುವಂತ ಒಂದು ವಿಚಾರವನ್ನ ಎಲ್ಲರೂ ಕೂಡ ಬಿಡಬೇಕಾಗ್ತದೆ. ಮತ್ತೆ ಬಹಳ ಪ್ರಮುಖವಾಗಿ ಇವತ್ತು ರಾಜ್ಯಪಾಲರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವರು, ಅವರೇ ಬಿಜೆಪಿ ಅವರಲ್ಲ, ಅವರು ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರಥಮ ಪ್ರಜೆ. ಅವ್ರ ಭಾಷಣದಲ್ಲಿ ಕೂಡ ಹೇಳ್ತಕ್ಕಂಥದ್ದು ಮೈ ಗವರ್ಮೆಂಟ್ ಅಂದ್ರೆ ನನ್ನ ಸರ್ಕಾರ ಅಂತ. ನನ್ನ ಸರ್ಕಾರ ಅಂದ್ರೆ ಯಾರು? ಇವತ್ತು ಯಾವ ಸರ್ಕಾರ ಇದೆ? ಇವ್ರದೇ ಕಾಂಗ್ರೆಸ್ ಸರ್ಕಾರ ತಾನೇ ಇರ್ತಕ್ಕಂಥ, ಬಿಜೆಪಿ ಸರ್ಕಾರ ಇದೆ, JDS ಸರ್ಕಾರ ಇದೆಯಾ? ಹಾಗಾಗಿ ರಾಜ್ಯಪಾಲರನ್ನೇ ಈ ರೀತಿ ಅವಹೇಳನ ಮಾಡ್ತಕ್ಕಂಥದ್ದು, ರಾಜ್ಯಪಾಲರನ್ನ ನಿಮ್ಮ ರಾಜಕೀಯ ವಿಚಾರಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಮತ್ತೆ ನಾವೆಲ್ಲ ಕೂಡ ಸಾಮಾಜಿಕ ಜೀವನದಲ್ಲಿದ್ದ ಒಂದು ರಾಜಕೀಯ ಬದ್ಧತೆ ಮತ್ತು ವಿಚಾರದ ಸ್ಪಷ್ಟತೆ ನಮಗಿರಬೇಕು. ಈ ರೀತಿಯ ಒಂದು ಸಂಸ್ಕೃತಿ ಏನಿದೆ, ಒಂದು ರೀತಿಯ ಗೂಂಡಾಗಳ ರೀತಿ ವರ್ತನೆ ಮಾಡ್ತಕ್ಕಂಥದ್ದು, ಇದು ಯಾರೇ ಆದ್ರೂ ಒಪ್ಪುವಂತ ಮಾತಲ್ಲ. ಸ್ವಲ್ಪ ನಾವು ತಾಳ್ಮೆಯನ್ನ, ಸಂಯಮವನ್ನ ಕಣ್ಕೋಬೇಕಾಗ್ತದೆ. ಈಗ ನಾಯಕರಿಗೆ ಆ ರೀತಿ ವರ್ತನೆ ಮಾಡಿದ್ರೆ ಮತ್ತೆ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗ್ತದೆ? ಒಬ್ಬ ಗವರ್ನರ್ ಅನ್ನ ಅವ್ರು ಆ ರೀತಿ ಮುನ್ನುಗ್ ಹೋದಾಗ ಏನು ಸಂದೇಶ? ನೋಡ್ತಕ್ಕಂಥ ಜನ ಅಥವಾ ನಾಳೆ ಯಾರೋ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಒಂದು ಯೋಜನೆ ಇಟ್ಕೊಂಡಿರ್ತಾರಪ್ಪ, ಯಾರೋ ಯುವಕರು ನೋಡ್ತಾ ಇರ್ತಾರೆ, ಆ ರೀತಿ ಒಪ್ಪಕ್ಕಾಗತ್ತಾ? ಒಬ್ಬ ಗವರ್ನರ್ ರೀ ಅವರು, ಅವ್ರು ಬಿಜೆಪಿ ಗವರ್ನರ್ ಅಲ್ಲ. ನೀವೇ ಯೋಚನೆ ಮಾಡಿ. ಈಗ ಅವ್ರು 2.5 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು, ಹಿಂದೆ ಯಾವತ್ತೋ ರೀತಿ ಸಮಸ್ಯೆನೇ ಮಾಡಿಲ್ಲ. ಇವತ್ತು ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲೇನೋ ಲೋಪದೋಷ ಇದೆ. ಗವರ್ನರ್ ಎಲ್ಲೂ ಕೂಡ ನಾನು ಭಾಷಣ ಮಾಡಲ್ಲ ಅಂತ ಹೇಳಲೇ ಇಲ್ಲ. ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿ ಇಲ್ಲ, ಇದನ್ನ ತಿದ್ದುಪಡಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಆಮೇಲೆ ವೆರಿ ಪರ್ಟಿಕ್ಯುಲರ್, ಈ ವಾಸ್ ಹಿಮ್ಸೆಲ್ಫ್ ದ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಸೆಂಟ್ರಲ್ ಅಲ್ಲಿ 2014ರಲ್ಲಿ. ಅವ್ರಿಗೆ ಚೆನ್ನಾಗಿ ಗೊತ್ತು ಒಂದು ಪಾರ್ಲಿಮೆಂಟ್ ಅನ್ನ, ಒಂದು ಅಸೆಂಬ್ಲಿಯನ್ನು ಹೇಗೆ ನಡೆಸಬೇಕು ಅಂತ. ಅಂತವ್ರಿಗೆ ನೀವು ಹೋಗ್ಬಿಟ್ಟು ನೀವು ರಾಜಕೀಯ ದುರುದ್ದೇಶ ಇಟ್ಕೊಂಡು ನೀವು ಈಗ ಮಾಡಿ ಅಂತಂದ್ರೆ ಅವ್ರು ಮಾಡಕ್ಕಾಗ್ತದಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಸರಿ ಆಯ್ತು, ನೀವು ಹೇಳಿದನ್ನೆಲ್ಲ ನಾವು ಮತ್ತೆ ಇನ್ನೊಂದ್ಸಲ ಏನು ಡಿಬೇಟ್ ಏನಾದ್ರು ನಾವು ಮತ್ತೆ ಇದೇ ವಿಚಾರವಾಗಿ ಅಥವಾ ಬೇರೆ ವಿಚಾರದಲ್ಲಿ ಮಾಡಿದ್ರೆ ನಾವು ಮತ್ತೆ ಸಿಕ್ಕಿ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಆದ್ರೆ ಧನ್ಯವಾದಗಳು, ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 3 ಜನಕ್ಕೂ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂತಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಮಾತಾಡಿದ್ರೆ, ಆದ್ರೆ ಸ್ವಲ್ಪ ಗಲಭೆ ಗದ್ದಲವನ್ನ ಮಾಡಿದ್ರೆ ಬಿಟ್ರೆ ಜನರಿಗೆ ಅರ್ಥ ಆಗುವ ಉದ್ದೇಶದಿಂದ ಡಿಬೇಟ್ ಇಟ್ಟಿರೋದು. ಸೊ ಆ ಡಿಬೇಟ್ ಮಹಪೂರ್ಣ ಕಾವ್ಯ ಆಗ್ಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಸ್ವಲ್ಪ ಗದ್ದಲಿಂದ ಗಲಭೆಯಿಂದ ಸ್ವಲ್ಪ ಜನಕ್ಕೆ ಕಿರಿಕಿರಿ ಉಂಟಾಗಿರುತ್ತೆ. ಆದ್ರೂ ಅದಕ್ಕೆ ಕ್ಷಮೆಯನ್ನ ಕೇಳ್ತಾ ನೀವು 3 ಜನಕ್ಕೆ ಧನ್ಯವಾದಗಳು ಸರ್, ಡಿಬೇಟ್ ಅಲ್ಲಿ ನೀವು ಭಾಗಿಯಾಗಿದ್ದಕ್ಕಾಗಿ. ಇದಾಗಿತ್ತು ಇವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನರ ಸೇವೆಗೆ ನಾವು ಸದಾ ಸಿದ್ಧ.